ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಏನಪ್ಪಾ ಇವತ್ತು ಯಾವಾಗಲೂ ವಿಡಿಯೋದಲ್ಲಿ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಅಂತ ಹೇಳ್ತಾ ಇದ್ರೆ ಇವತ್ತು ಫೇಸ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಏನಿಲ್ಲ. ಇತ್ತೀಚೆಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ನ ಮಾಡಿದ್ದೆ. ಅದು ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು ಅಂತ ಹೇಳಿ ಈ ಒಂದು ಪೋಸ್ಟ್ಗೆ ಸುಮಾರು ಕಮೆಂಟ್ಸ್ ನನಗೆ ಯೂಟ್ಯೂಬ್ ಅಲ್ಲಿ ಕೂಡ ಬಂದಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಬಂದಿದೆ, ಮತ್ತೆ ವಾಟ್ಸಪ್ ಅಲ್ಲಂತೂ ತುಂಬಾ ಜಾಸ್ತಿ ಬಂದಿದೆ. ಹಾಗೆ ಈ ಕಮ್ಯುನಿಟಿ ಪೋಸ್ಟ್ ಕೆಳಗಡೆ ಅಲ್ದೇನೆ ವಿಡಿಯೋಗಳಿಗೂ ಅಷ್ಟೇ ತುಂಬಾನೇ ಕಮೆಂಟ್ಸ್ ಬಂದಿದೆ. ವಿಡಿಯೋ ಕೆಳಗಡೆನೂ ಒಂದಷ್ಟು ಜನ ಡೌಟ್ಸ್ ನ ಕೇಳಿದರೆ, ಒಂದಷ್ಟು ಕಮೆಂಟ್ಸ್ ಕೂಡ ಹಾಕಿದ್ದಾರೆ ನನಗೆ. ಫೇಸ್ಬುಕ್ ಅಲ್ಲೂ ಅಷ್ಟೇ ಸುಮಾರು ಜನ ವಿಡಿಯೋ ಕೆಳಗಡೆನೆ ಕಮೆಂಟ್ಸ್ ಮಾಡಿದಿರಾ. ಸೊ ಎಲ್ರಿಗೂ ಯೂಸ್ ಆಗ್ಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡ್ತಾ ಇರೋವಂಥದ್ದು. ತುಂಬಾ ರ್ಯಾಂಡಮ್ ಆಗಿ ಕ್ವಶನ್ಸ್ ಬಂದಿದ್ದು ಅಂತ ಅಂದ್ರೆ, ಯಾಕೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕ್ತಾ ಇಲ್ಲ, ಏನಾಯ್ತು, ನೀವು ಆರಾಮಿದ್ದೀರಾ ಅಂತ ಹೇಳಿ. ಸೊ ನಾನು ಆರಾಮಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬಾ ಜಾಸ್ತಿ ಕ್ವಶನ್ಸ್ ಬಂದಿದ್ದು ಅಂತ ಹೇಳಿ ಯಾರೋ ಒಬ್ರೇನೆ ಒಂದಷ್ಟು ಕ್ವಶನ್ಸ್ ನ ಒಂದೇ ಇದರಲ್ಲಿ ಮೆಸೇಜ್ ಅಲ್ಲಿ ಕೇಳಿದ್ದಾರೆ. ಸೊ ಅವರು ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ಒಂದಷ್ಟು ಬರ್ದ್ ಕೂಡ ಇಟ್ಕೊಂಡಿದ್ದೀನಿ ನಾನು. ಯಾವ್ದ್ಯಾವ್ದು ರ್ಯಾಂಡಮ್ ಆಗಿ ಕೇಳ್ಕೊಂಡಿದ್ರು ಕ್ವಶನ್ಸ್ ಅನ್ನೋದನ್ನ ನಾನು ಬರ್ದು ಇಟ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಿರೋರಿಗೆ ನನ್ನ ಪರಿಚಯ ಇರೋದಿಲ್ಲ. ಸೊ ಹಾಗಾಗಿ ಗಿರು ಪರಿಚಯ ಅಂತಾನೆ ಅನ್ಕೊಳ್ಳಿ. ಸುಮಾರು ಜನ ಕೇಳ್ತೀರಾ, ಅಕ್ಕ ನಿಮ್ ಹೆಸರು ಸಿರಿನಾ ಅಂತ ಕೇಳ್ತೀರಾ. ಇಲ್ಲ, ನನ್ನ ಹೆಸರು ಸಿರಿ ಅಲ್ಲ, ನನ್ನ ಹೆಸರು ಸಹನಾ ಅಂತ ಹೇಳಿ. ನನ್ಗೆ ಸಿರಿ ಅನ್ನೋದು ಒಂದು ಇಷ್ಟವಾಗಿರೋ ಹೆಸರು. ನೀವು ಎಲ್ಲಿನವರು ಅಂತಾನು ತುಂಬಾ ಜನ ಫಸ್ಟ್ ಕಾಲ್ ಮಾಡಿದ್ರೆ, ಕ್ಲಾಸಸ್ ಏನಾದ್ರು ಎನ್ಕ್ವೈರಿ ಮಾಡೋದಕ್ಕೆ, ಫಸ್ಟ್ ಕ್ಲಾಸ್ ಎನ್ಕ್ವೈರಿ ಮಾಡೋದಕ್ಕೆ ಏನಾದ್ರು ನೀವು ಕಾಲ್ ಮಾಡಿದ್ರೆ ಫಸ್ಟ್ ಕೇಳೋದು ನಿಮ್ದು ಯಾವ ಊರು ಅಂತ. ಸೊ ಇಲ್ಲ, ನಾನ್ ಬಂದು ಬೇಸಿಕಲಿ ನನ್ನ ನೇಟಿವ್ ಬಂದು ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾವು ಸ್ಟಡೀಸ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದು. ಹಾಗೆ ಮದ್ವೆ ಆಗಿ ಬ್ಯಾಂಗ್ಳೂರಲ್ಲೇ ಸೆಟಲ್ ಕೂಡ ಆಗಿರೋವಂಥದ್ದು. ನನಗೆ ಒಬ್ಬ ಮಗ ಕೂಡ ಇದ್ದಾನೆ. ಇವಾಗ ಮಗ, ನಾನು ಲಾಸ್ಟ್ Q&A ವಿಡಿಯೋ ಮಾಡಿದಾಗ ಮಗ ಚಿಕ್ಕವನಿದ್ದ. ಸೊ ಇವಾಗ ನನ್ನ ಮಗ 10th ಪಾಸ್ ಆಗಿ PUCಗೆ ಹೋಗ್ತಾ ಇದ್ದಾನೆ. ಸೊ ತುಂಬಾ ಡಿಲೇ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಕ್ವಶನ್ಸ್ನ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕೇಳಿರೋ ಕ್ವಶನ್ಸ್ ಏನು ಅಂತ ಅಂದ್ರೆ, ಪ್ರೈಸಿಂಗ್ ನ ನಾವು ಹೇಗೆ ಡಿಸೈಡ್ ಮಾಡೋದು, ನಾವು ಕೇಳೋ ಪ್ರೈಸ್ ನ ನಮ್ಗೆ ಕೊಡೋದಿಲ್ಲ ಕಸ್ಟಮರ್ಸು. ಹಾಗೆ ಸೀರೆ ಕುಚ್ಚುದು ಏನಾದ್ರೂ ಟ್ರೆಂಡಿಂಗ್ ಇದೆಯಾ, ಟ್ರೆಂಡಿಂಗ್ ಬಿದ್ದೋಗಿದ್ಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಟ್ರೆಂಡಿಂಗ್ ಬಿದ್ದೋಗಿದೆ ಅಂತ ನಾನು ಹೇಳೋದಿಲ್ಲ. ಸುಮಾರು ಜನ ಕ್ರೋಶೆ ಡಿಸೈನ್ಸ್ನೇ ಹಾಕಿಸ್ಕೊಂತಾರೆ ನಮ್ಮ ಹತ್ರ ಬಂದು. ಇವಾಗ ಕ್ರೋಶೆ ಒಂದ್ ಸ್ವಲ್ಪ ಮೂವ್ಮೆಂಟ್ಸ್ ಕಡಿಮೆ ಆಗಿದೆ ಅಷ್ಟೇ. ಏನಿದ್ರು ಇವಾಗ ಬೇಬಿ ಕುಚ್ಚು ಜಾಸ್ತಿ ರನ್ ಆಗ್ತಿದೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಸಿಂಪಲ್ ಡಿಸೈನ್ಸ್ ನ ಜಾಸ್ತಿ ಕೇಳ್ತಾ ಇದ್ದಾರೆ ಅಷ್ಟೇನೆ. ಜೊತೆಗೆ ಕೇಳಿದಿರ ಪ್ರೈಸಿಂಗ್ ಡೀಟೇಲ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಪ್ರೈಸಿಂಗ್ ಡೀಟೇಲ್ಸ್ ಅಂತ ಅಂದ್ರೆ ಏರಿಯಾ ವೈಸ್ ಪ್ರೈಸಸ್ ತುಂಬಾ ಜಾಸ್ತಿ ತಗೊಳ್ಳೋದಿದ್ದಾರೆ, ತುಂಬಾ ಕಡಿಮೆ ತಗೊಳ್ಳೋರು ಕೂಡ ಇದ್ದಾರೆ. ಸೊ ಹಾಗಾಗಿ ನಾವು ಒಂದು ಬೇಸ್ ಲೈನ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಚೈನ್ಗಳನ್ನ ಹಾಕಿ ಬೇಬಿ ಕುಚ್ಚು ಹಾಕ್ತಿವಿ ಅಂತ ಅನ್ಕೊಳ್ಳಿ. ಸೊ ಅಂದ್ರೆ 4 ಚೈನ್ 2 ಲಾಕ್ಸ್, 4 ಚೈನ್ 2 ಲಾಕ್ಸ್ ಈ ರೀತಿ ಹಾಕೊಂಡಾಗ ನಾವ್ ಅದ್ರೊಳಗಡೆ 4 ಚೈನ್ ಗ್ಯಾಪ್ ನ ಒಳಗಡೆ ಏನು ನಾವು ಬೇಬಿ ಕುಚ್ಚನ್ನ ಹಾಕ್ತಿವಿ. ಸೊ ಅದಕ್ಕೆ ಬಂದು ನಾನು 500 ಅಂತ ಚಾರ್ಜ್ ಮಾಡ್ತೀನಿ. ನಾವು ಬೇಸ್ ಲೈನ್ ಹಾಕೋದೇ ಬೇಡ, ಡೈರೆಕ್ಟ್ ಆಗಿ ಸೀರೆಗೆ ಚುಚ್ಚಿ ನಾವು ಮಾಡ್ತೀವಿ ಅಂತ ಅಂದ್ರೆ ನಾನು 450 400 ತಗೋತೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಯಾರು ಕೊಡೋದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಏನ್ ಆಗೋಗಿದೆ ಅಂತ ಅಂದ್ರೆ, ನೀವು 200 ರುಪೀಸ್ ಕೊಟ್ರು ಕುಚ್ಚನ್ನ ಮಾಡ್ಕೊಡೋರು ಇದ್ದಾರೆ. ಆದ್ರೆ ಫಿನಿಶಿಂಗ್ ಕಡೆ ಯಾರು ಅಷ್ಟು ಗಮನ ಕೊಡ್ತಾ ಇಲ್ಲ. ಕಡಿಮೆ ಮಾಡ್ಕೊಡ್ತಿದಾರಲ್ವಾ, ಸೊ ಇವ್ರ ಹತ್ರ ಮಾಡಿಸ್ಕೊಂಬಿಡೋಣ ಅನ್ನೋ ಎಷ್ಟೋ ಜನಕ್ಕೆ ಮೆಂಟಾಲಿಟಿ ಆ ತರ ಕೂಡ ಆಗೋಗಿದೆ ಇವಾಗ. ಸೊ ನಾನು ಇಷ್ಟು ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ, ಫಿನಿಶಿಂಗ್ ಇರೋ ಅಷ್ಟು ವ್ಯಾಲ್ಯೂ ದುಡ್ಡಿಗಿಲ್ಲ. ಸೊ ಇದೊಂದು ನಾನು ಮಾಡ್ತೀನಿ. ಸಾರಿ, ದುಡ್ಡಿಗಿರೋ ವ್ಯಾಲ್ಯೂ ಫಿನಿಶಿಂಗ್ ಇಲ್ಲ, ನಾನು ಉಲ್ಟಾ ಹೇಳ್ದೆ. ಸೊ ದುಡ್ಡಿಗಿರೋ ವ್ಯಾಲ್ಯೂ ಫಿನಿಶಿಂಗ್ ಇಲ್ಲ. ಹೆಂಗೆ ನಾವು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ರು ಬೇರೆಯವ್ರು ಇದನ್ನ ನಿಮ್ಗೆ ಇನ್ನ ಕಡಿಮೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಲಿಟ್ರಲಿ ನಾನ್ ನೋಡಿದೀನಿ. ಅವ್ರು ಎಷ್ಟು ತುಂಬಾ ಬೇರೆಯವ್ರ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ, ಸೊ ತುಂಬಾನೇ ಕೆಟ್ಟದಾಗಿ ವರ್ಕ್ ನ ಮಾಡಿರ್ತಾರೆ. ಸೊ ಅಂತವ್ರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಕೊಟ್ಟಿರ್ತಾರೆ. ಅದೇ ನಾವು ನೀಟಾಗಿ ಮಾಡ್ಕೊಟ್ಟಿರ್ತೀವಿ, ಎಲ್ಲೂ ಏನು ಮಿಸ್ಟೇಕ್ಸ್ ಇಲ್ದಂಗೆ ಸೀರೆ ಹೇಗಿದೆಯೋ ಹಾಗೆ ಕೊಟ್ಟು ನೀಟಾಗಿ ಒಂದ್ ಕಟಿಂಗ್ಸ್ ಇಂದ ಹಿಡಿದು ಒಂದ್ ಸ್ಟಿಚಸ್ ಇಂದ ಹಿಡಿದು ನೀಟಾಗಿ ನಾವು ಮಾಡ್ಕೊಟ್ರು ನಮ್ಗೆ ಈ ತರ ಕಡಿಮೆ ಕೇಳ್ತಿದ್ದಾರೆ. ಇತ್ತೀಚೆಗೆ ಈ ತರ ಒಂದು ಸ್ಟಾರ್ಟ್ ಆಗಿದೆ. ಈ ತರ ಒಂದ್ ಮಾಡ್ತಾರೆ ಅಂತಾನೆ ಸುಮಾರು ಜನ ಕುಚ್ಚು ಕೆಲಸ ಕೂಡ ಮಾಡೋದನ್ನ ಬಿಟ್ಟಿದೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೇನೆ, ಬೇಬಿ ಕುಚ್ಚಿಗೆ ಎಷ್ಟು ಪ್ರೈಸ್ ತಗೋಬಹುದು. ಇವನ್ನ ಕ್ರೋಶೆ ಸಿಂಗಲ್ ಆರ್ಚಸ್, ನಾವು ಸ್ಲಾಂಟಿಂಗ್ ಆರ್ಚಸ್ ಏನ್ ಬರುತ್ತೆ ಅಲ್ವಾ, ಸ್ಲಾಂಟಿಂಗ್ ಆರ್ಚಸ್ ಮಾಡ್ತೀವಿ ಅಂತ ಅಂದ್ರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಸ್ಲಾಂಟಿಂಗ್ ಆರ್ಚಸ್ ನಾವು ಪೂರ್ತಿ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು 2 ಅವರ್, ನನ್ನ ಒಂದು ಸ್ಪೀಡ್ಗೆ 1.5 hour 2 hour ಆದ್ರೂ ಬೇಕು. ಬೇರೆಯವ್ರ ಸ್ಪೀಡ್ ನನಗೆ ಗೊತ್ತಿಲ್ಲ. ಸೊ ನನ್ನ ಸ್ಪೀಡ್ಗೆ ಇಟ್ಕೊಂಡು ಹೇಳ್ತೀನಿ ನಾನು, 1.5 2 hour ನಾವು ಅದ್ರ ಮೇಲೆ ಫೋಕಸ್ ಮಾಡಿ ವರ್ಕ್ ಮಾಡ್ತೀವಿ.
ಜೊತೆಗೆ ಮೆಟೀರಿಯಲ್ಸ್ ಎಲ್ಲ ಹಾಕಿದೀವಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್ಗೆ ಇವಾಗ ದಾರಗಳ ರೇಟು ಜಾಸ್ತಿ ಆಗಿದೆ, ಸೊ ಬೀಡ್ಸ್ ರೇಟು ಜಾಸ್ತಿ ಆಗಿದೆ. ನಾನು ಯೂಸ್ ಮಾಡೋದು ಆಂಟಿಕ್ ಬೀಡ್ಸ್, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಪ್ರೈಸ್ ತಗೋತೀನಿ. ನೀವು ಆಂಟಿಕ್ ಬೀಡ್ಸ್ ನ ಬದಲಾಗಿ ರೀಪ್ಲೇಸ್ ಕೂಡ ಮಾಡ್ಕೋಬಹುದು ಕ್ರಿಸ್ಟಲ್ ಬೀಡ್ಸ್. ಮತ್ತೆ ಇವಾಗ ಪರ್ಲ್ ಅಲ್ಲಿ ಬೀಡ್ಸ್ ಗಳು ಬಂದಿದೆ, ಅಂದ್ರೆ ಕಲರ್ ಬೀಡ್ಸ್ ಬಂದಿದೆ, ಸೊ ಅದನ್ನ ಕೂಡ ನೀವು ರಿಪ್ಲೇಸ್ ಮಾಡ್ಕೋಬಹುದು. ನಾನು ಆಂಟಿಕ್ ಬೀಡ್ ನ ಯೂಸ್ ಮಾಡೋದ್ರಿಂದ ಜಾಸ್ತಿ ತಗೋತೀನಿ. ಸೊ ಏನು ಅಂತ ಅಂದ್ರೆ, ಚಿಕ್ಕದು ಸ್ಲ್ಯಾಂಟಿಂಗ್ ಆರ್ಚ್ ನ ಡಿಸೈನ್ಗೆ ಬಂದು 1.5 to 2 hours ಆಗುತ್ತೆ. ನನ್ನ ಮೆಟೀರಿಯಲ್ಸ್ ಚಾರ್ಜಸ್ ಬಂದು 60 to 70 rupees ಆಗಿರುತ್ತೆ. ನನ್ನ ಟೈಮ್ ಕೂಡ ತಗೋತೀನಿ. 1 ಗಂಟೆಗೆ ನಾನು ಟೈಮ್ ತಗೊಂಡು ವರ್ಕ್ ಮಾಡೋದು. 1 ಗಂಟೆಗೆ ನಾವು ಅಷ್ಟು ಕಷ್ಟಪಟ್ಟು ಮಾಡ್ತೀವಿ, ಅಟ್ಲೀಸ್ಟ್ 100 rupees ಆದ್ರೂ ಬೇಡವಾ? ಸೊ ಹಾಗಾಗಿ ಗಂಟೆ ಲೆಕ್ಕದಲ್ಲಿ ಇಟ್ಕೊಂಡು 100 200 ನಾನು ತಗೊಳ್ಳೋದು. ಮೆಟೀರಿಯಲ್ಸ್ಗೆ 60 ಈ ತರ ತಗೊಂಡು, ಮತ್ತೆ ಡಿಸೈನ್ಗೆ ಅಂತ ಕಾಸ್ಟಿಂಗ್ ಅಂತ ಬಂದಾಗ ಡಿಸೈನ್ಗೆ ಅಂತ ಒಂದು ಪ್ರೈಸಿಂಗ್ ಫಿಕ್ಸ್ ಮಾಡಿ ಓವರ್ ಆಲ್ ನಾನು 600 ವರೆಗೂ ತಗೋತೀನಿ ನಾನು. ಕೆಲವೊಂದ್ಸತಿ ನಾವ್ ಏನ್ ಮಾಡ್ತೀವಿ, ಗ್ಯಾಪ್ ತಗೊಂಡು ವರ್ಕ್ ಮಾಡಿರ್ತೀವಿ, ವರ್ಕ್ ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ಗೆ ಈ ತರ ತಗೋತೀನಿ. ಹಾಗೆ ಸುಮಾರು ಜನ ಕೇಳಿದ್ದೇನು ಅಂತ ಅಂದ್ರೆ, ನಾವು 2 ಲೇಯರ್ಗೆ ವರ್ಕ್ ಮಾಡ್ತೀವಿ ಅಂತಂದ್ರೆ ಏನ್ ಪ್ರೈಸಿಂಗ್ ಮಾಡ್ಬೋದು ಅಂತ ಹೇಳಿ. ಬರೀ ಬೇಸ್ ಲೈನ್ಗೆನೆ ನಾವು 150 to 200 ತಗೋತೀವಿ. ಅದ್ರ ಮೇಲೆ ಆರ್ಚ್ ಮಾಡ್ತೀವಿ ಅಂದ್ರೆ ನಾನ್ ತಗೊಳ್ಳೋದು ಒಂದೊಂದು ಸ್ಟೆಪ್ನು ಅಟ್ಲೀಸ್ಟ್ 300 rupees ಚಾರ್ಜ್ ಮಾಡಿ. ಯಾಕಂದ್ರೆ ನೀವು ಸುಮ್ಮನೆ ಕೂತ್ ಮಾಡ್ತೀರಲ್ಲ, ಕೆಲಸ ಬಿಟ್ಟು ಮಾಡ್ತೀರಾ, ಪ್ರೈಸಿಂಗ್ ಮಾಡ್ಬೇಕಾದ್ರೆ ಆದಷ್ಟು ನೀವು ನಿಮ್ಮ ವರ್ಕ್ ಹಾಗೆ ನಿಮ್ ಟೈಮ್ಗೆ ನೀವು ವ್ಯಾಲ್ಯೂ ಮಾಡ್ಕೊಂಡು ನೀವು ಪ್ರೈಸಿಂಗ್ ನ ಮಾಡ್ಕೊಳ್ಳಿ. ತುಂಬಾ ಜನ ಬ್ರೈಡಲ್ ಡಿಸೈನ್ಸ್ ಎಲ್ಲ 350ಗೆ ಹಾಕೊಡ್ತೀನಿ ಅಂತ ಹೇಳ್ತಾರೆ, ಕೆಲವೊಬ್ರು 350ಗೆ ಕೇಳ್ತಾರೆ ಅಂತ ಹೇಳ್ತಾರೆ. ಸೊ ನೀವು 350ಗೆ ಹಾಕೊಡೋರು ಇರ್ಬೇಕಾದ್ರೆ 350ಗೆಲ್ಲ 250 ಕೂಡ ಮಾಡಿಸ್ಕೊಳ್ಳೋರು ಕೇಳ್ತಾರೆ. ಸೊ ಹಾಗಾಗಿ ಒಂದು ಪ್ರೈಸ್ ಅಂತ ಹೇಳಿ ಪ್ರೈಸ್ ಅಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ಬೇಡಿ. ಯಾಕಂದ್ರೆ ನಿಮ್ಮ ವರ್ಕ್ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆಂಟ್ ನಿಮ್ಗಿದ್ದಾಗ ಪ್ರೈಸಿಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಇನ್ನೊಂದು ತಲೆಯಲ್ಲಿ ಯೋಚನೆ ಇದ್ದೇ ಇರುತ್ತೆ, ನಾವು ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಬಿಟ್ರೆ ಕಸ್ಟಮರ್ ಬರೋದಿಲ್ವೇನೋ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕೂಡ ಒಂದು ಐಡಿಯಾ ಕೊಡ್ತೀನಿ ನಾನು. ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ 5 ಸ್ಯಾರಿಗಳನ್ನ ಕೊಟ್ಟೋಗಿದ್ದಾರೆ ಅಂತ ಅನ್ಕೊಳ್ಳಿ. ಎಲ್ಲ ಒಳ್ಳೆ ಡಿಸೈನ್ಸ್, ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಡಿಸೈನ್ಸ್, ಅಂದ್ರೆ ಬೇಸಿಕ್ ಅಲ್ಲ, ಈ ಕಡೆ ಸಿಂಪಲ್ ಅಲ್ಲ, ಮೀಡಿಯಂ ಡಿಸೈನ್ಸ್ ನ ಏನ್ ಕೇಳಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೋ, ಸೊ ಆ ಒಂದು ಡಿಸೈನ್ಗೆ ಏನು ಚಾರ್ಜಸ್ ನ ಮಾಡ್ತೀರಾ ಅಂತ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಟೈಮು ಅದು ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ನಾನು ಏನ್ ಹೇಳಿದೆ ಅಲ್ವಾ ಆ ತರ ಕ್ಯಾಲ್ಕುಲೇಟ್ ಮಾಡಿ ನೀವು ಡಿಸೈನ್ ನ ಮಾಡ್ಕೋಬಹುದು. ಸೊ ಇವಾಗ ಬೇಸಿಕ್ಕು ಅಲ್ಲ, ಬ್ರೈಡಲ್ಲು ಅಲ್ಲ, ಎರಡಕ್ಕೂ ಮಧ್ಯ ಇರೋ ಡಿಸೈನ್ ನ ಕೇಳಿದ್ದಾರೆ ಅಂತ ಅಂದ್ರೆ, ಸೊ ಈ ತರ ಥಿಂಕ್ ಮಾಡ್ಕೊಳ್ಳಿ. 5 ಸ್ಯಾರಿಗಳು ಒಟ್ಟಿಗೆ ಕೊಟ್ಟೋಗಿದ್ದಾರೆ, ಯಾವ್ದೋ ಒಂದು ಸ್ಯಾರಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ತೀರಾ, ಇದಕ್ಕೆಲ್ಲಾನು ಪ್ರೈಸ್ ನ ಹಾಕೊಳ್ಳಿ. ಪ್ಲಸ್ ಇದು ಏನು ಸಿಂಪಲ್ ಡಿಸೈನ್ಸ್ ಏನು ಒಂದ್ ಕೊಟ್ಟಿದಾರಲ್ಲ, ಅದಕ್ಕೆ ಪ್ರೈಸಿಂಗ್ ನ ಬಿಟ್ಟು ಬಿಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮ ವರ್ಕ್ ನೋಡ್ತಾರೆ, ನೋಡಪ್ಪ ಇದಕ್ಕೆ ಇಷ್ಟು ತಗೊಂಡ್ರು, ಈ ಸೀರೆಗೆ ಒಂದ್ ಸೀರೆಗೆ ಅವರು ದುಡ್ಡು ತಗೊಂಡ್ಲಿಲ್ಲ. ಸೊ ಈ ತರ ಮೈಂಡ್ ಸೆಟ್ ಕೂಡ ಕಸ್ಟಮರ್ ಇಟ್ಕೊಂಡ್ ಬಂದಿರ್ತಾರೆ. ಯೂಶಲಿ ನಾನು ಹಾಗೆ ಮಾಡೋದು. 5 ಸೀರೆ ಮೇಲೆ 1 ಸೀರೆ ಏನಾದ್ರು ಕೊಟ್ರೆ ನಾನು ಫ್ರೀ ಅಂತ ಹೇಳಿರ್ತೀನಿ. ಅದ್ರಲ್ಲೂ ಕೆಲವೊಬ್ರು ತುಂಬಾ ಇಂಟೆಲಿಜೆನ್ಸ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಾ ಬ್ರೈಡಲ್ಸೇ ಕೊಟ್ಬಿಡ್ತಾರೆ ನಮ್ಗೆ. ಸೊ ಆ ತರನು ಮಾಡ್ತಾರೆ. ಆ ಟೈಮಲ್ಲಿ ಕೂಡ ಕಸ್ಟಮರ್ ನಮ್ ಜೊತೆ ಹಾಗೆ ಉಳ್ಕೋಬೇಕು ಅಂತ ಅಂದ್ರೆ, ಸೊ ನಾವ್ ಅದನ್ನ ಕೂಡ ಕಾಂಪ್ರಮೈಸ್ ಮಾಡ್ಕೋಬೇಕು. ಕಸ್ಟಮರ್ ನಾವ್ ಈ ತರ ವರ್ಕ್ ಅನ್ನ ಮಾಡ್ಕೊಡ್ತೀವಿ ಅಂತ ಅಂದ್ರೇನೆ ನಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಸೊ ಈ ಒಂದು ನಾನು ಮಾಡ್ಕೊಡ್ತೀನಿ. ಜೊತೆಗೆ ಈ ಬೇಬಿ ಕುಚ್ಗಳೆಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಒಂದೊಂದ್ಸತಿ 10 ರಿಂದ 15 ಸ್ಯಾರಿಗಳು ಒಟ್ಟಿಗೆ ಬರುತ್ತೆ. ಆ ಟೈಮಲ್ಲಿ 1 ಇಲ್ಲ 2 ಸ್ಯಾರಿಗೆ ನಾನು ಪ್ರೈಸ್ ಬಿಟ್ಬಿಡ್ತೀನಿ, ತಗೊಳಕ್ ಹೋಗೋದಿಲ್ಲ. ಯಾಕಂದ್ರೆ ನಾವು ಹೇಳಿರೋ ಪ್ರೈಸೇ ಸ್ವಲ್ಪ ಜಾಸ್ತಿ ಹೇಳಿರ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹಾಗೆ ಬಟ್ಟೆಗೆ ಚುಚ್ಚಿ ಮಾಡ್ತೀನಿ ಅಂದ್ರೆ 450 400 ನಾನು ತಗೋತೀನಿ. ಸೊ ಅಷ್ಟು ಹೇಳಿದೀನಿ ಅಂತಂದ್ರೆ, ಒಂದು 10 ರಿಂದ 15 ಸ್ಯಾರಿಗಳು ಬಂತು ಅಂದ್ರೆ ಎರಡು ಸ್ಯಾರಿಗೆ ನಾನು ಬಿಟ್ಬಿಡ್ತೀನಿ. ಸೊ ಇವಾಗ ಡೌಟು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಕುಚ್ಚು ನಾವು ಒಂದೇ ಸೈಜ್ಗೆ ಹೇಗೆ ಕಟ್ ಮಾಡೋದು ಅಂತ ಕೇಳಿದ್ದಾರೆ. ಸೊ ಕುಚ್ಚು ಕಣ್ಣಲ್ಟನಲ್ಲಿ ಆದಷ್ಟು ಕಟ್ ಮಾಡ್ಕೊಳ್ಳಿ. ನಾವು ಎಷ್ಟೇ ಮೆಷರ್ಮೆಂಟ್ ಇಟ್ಕೊಂಡು ಕಟ್ ಮಾಡ್ತೀವಿ ಅಂತ ಅಂದ್ರೂ ಸೊ ನಮ್ಗಲ್ಲಿ ಮೆಷರ್ಮೆಂಟ್ ಏರುಪೇರು ಆಗುತ್ತೆ. ಆದಷ್ಟು ಕಣ್ಣಲ್ಟನಲ್ಲಿ ಹಿಂಗೆ ಇಟ್ಕೊಂಡು ನೀವು ಕಟ್ ಮಾಡಿದಾಗ ಕರೆಕ್ಟ್ ಆಗಿ ನಿಮ್ಗೆ ಮೆಷರ್ಮೆಂಟ್ ಸಿಗುತ್ತೆ. ಹಾಗೆ ಕ್ರೋಶಾಗೆ ನಾವೇನಾದ್ರೂ ಕುಚ್ಚನ್ನ ಕಟ್ತೀವಿ ಅಂತ ಅಂದ್ರೆ, ನಾವು ಆರ್ಚ್ ಏನ್ ಮಾಡಿರ್ತೀವಲ್ವಾ, ಆರ್ಚ್ಗೆ ಒಂದಿಷ್ಟು ಉದ್ದಕ್ಕೆ ಕಟ್ ಮಾಡಿ, ಇಲ್ಲಾಂದ್ರೆ ಎಕ್ಸಾಕ್ಟ್ ಆರ್ಚ್ ನ ಪಾಯಿಂಟ್ ಏನಿದೆ ಅಲ್ವಾ ಅಷ್ಟಕ್ಕೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಅದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್, ನೀವು ಯೂಸ್ ಮಾಡೋ ಲೇಸ್ ಯಾವುದು ಅಂತ ಕೇಳಿದೀರಾ. ಅದು ಬಂದು 1 inch ಗೋಲ್ಡನ್ ಲೇಸ್ ನಾನು ಯೂಸ್ ಮಾಡೋದು. ಅದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಎಲ್ಲ ಬರುತ್ತೆ. ಅಂದ್ರೆ ನೀವು ನೀಡಲ್ನ ಹಾಕಿ ಪಂಚ್ ಮಾಡಿದ ತಕ್ಷಣ ಆ ಹೋಲ್ಸ್ ಆಗುವಂತ ಲೇಸಸ್ ಕೂಡ ಸಿಗುತ್ತೆ. ಬಟ್ ನಾನು ಯೂಸ್ ಮಾಡೋದು ನೀಡಲ್ನ ಹಾಕಿದ್ರೆ ನೀಡಲ್ನ ಚುಚ್ಚಿದ್ರೆ ಅಂದ್ರೆ ಪಂಚ್ ಮಾಡಿದ್ರೆ
ನಮ್ಗೆ ಹೋಲ್ಸ್ ಆಗೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿದೆ, ತಿಕ್ಕ ಕೂಡ ಇದೆ. ಸೊ ಆ ಲೇಸ್ ಏನಾದ್ರೂ ಲಿಂಕ್ ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೀರೆ ಸುಕ್ಕು ಬರುತ್ತಲ್ವಾ, ಏನ್ ಮಾಡೋದು ಅಂತ ತುಂಬಾ ಜನ ಕೇಳಿದೀರಾ. ಸೀರೆ ಸುಕ್ಕು ಬರೋದಕ್ಕೆ ಸುಮಾರು ಜನ ಕ್ವಶನ್ಸ್ ಬಂದಿದೆ. ನಾವೇನ್ ಮಾಡ್ತೀವಿ ಗೊತ್ತಾ, ಬೇಸ್ ಲೈನ್ ನ ವರ್ಕ್ ಮಾಡ್ಬೇಕಾದ್ರೆ ನಾವು ಲಾಕ್ಗಳನ್ನ ಮಾಡ್ತೀವಲ್ವಾ, ಆದಷ್ಟು ಲೂಸ್ ಲಾಕ್ಗಳನ್ನ ಇರಬೇಕು. ಫಾರ್ ಎಕ್ಸಾಂಪಲ್ 5 ಚೈನ್ 5 ಚೈನ್ 5 ಚೈನ್ ಈ ತರ ಹಾಕಿ ಒಂದು ಬೀಡ್ ಹಾಕಿರ್ತೀವಿ. ಎಲ್ಲೇ ನಾವು ಲಾಕ್ ಮಾಡಿದ್ರು ಲಾಕ್ಗಳು ಲೂಸ್ ಆಗಿರ್ಬೇಕು. ಸೊ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ಹಾಗೆ ನಾವೇನು ಜಿಗ್ಜಾಗ್ ಮಾಡಿಸ್ತೀವಿ ಅಲ್ವಾ ಸ್ಯಾರಿಗೆ, ಪಿಕೋನಲ್ಲಿ ಮಾಡಿಸ್ತೀವಿ ಗೊತ್ತಾ, ಅಲ್ಲಿ ಕರೆಕ್ಟ್ ಆಗಿ ಮಾಡಿರ್ಬೇಕು. ಕೆಲವೊಬ್ರು ಎಷ್ಟು ಲೂಸ್ ಆಗಿ ಮಾಡಿರ್ತಾರೆ ಅಂತಂದ್ರೆ ನೀವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿ ಆಯ್ತಾ, ಅದು ಸುಕ್ಕು ಬಂದೇ ಬರುತ್ತೆ. ಮತ್ತೆ ಕೆಲವೊಂದು ಸೀರೆ ಕ್ವಾಲಿಟಿ ಮೇಲೆ ಕೂಡ ಹೋಗುತ್ತೆ, ಅದ್ರ ಕಡೆ ಗಮನ ಕೊಟ್ಟು ವರ್ಕ್ ಮಾಡ್ಕೊಳ್ಳಿ. ಆದಷ್ಟು ಲಾಕ್ಸ್ ನ ನೀವು ಸ್ವಲ್ಪ ಲೂಸ್ ಆಗಿ ವರ್ಕ್ ಮಾಡ್ಕೊಂಡಾಗ ನಿಮ್ಗೆ ಸ್ಯಾರಿ ಸುಕ್ಕು ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. 2 ಕಲರ್ ಇರೋ ಸೀರೆಗೆ ಹೇಗೆ ದಾರ ಸೆಲೆಕ್ಟ್ ಮಾಡೋದು ಅಂದ್ರೆ, ಡಬಲ್ ಕಲರ್ ಸ್ಯಾರಿ ಫಾರ್ ಎಕ್ಸಾಂಪಲ್ ಇವಾಗ ರೆಡ್ ಹಾಗೆ ಪಿಂಕ್ ಮಿಕ್ಸ್ ಬಂದಿರುತ್ತೆ. ಒಂದ್ ಕಡೆ ನೋಡಿದ್ರೆ ನಮ್ಗೆ ಅದು ರೆಡ್ ಕಲರ್ ಕಾಣಿಸ್ತಿರುತ್ತೆ ಸ್ಯಾರಿ, ಇನ್ನೊಂದ್ ಕಡೆ ನೋಡಿದ್ರೆ ನಮ್ಗೆ ಅದು ಪಿಂಕ್ ಕಲರ್ ಕಾಣಿಸ್ತಿರುತ್ತೆ. ಅದೇ ರೆಡ್ ಕಲರ್ ನ ಸುತ್ಕೊಂಡ್ರೆ ಮ್ಯಾಚ್ ಆಗಲ್ಲ, ಪಿಂಕ್ ಕಲರ್ ನ ಸುತ್ಕೊಂಡ್ರೆ ಮ್ಯಾಚ್ ಆಗಲ್ಲ. ಎರಡು ಕೂಡ ಸ್ವಲ್ಪ ಕಲರ್ ಡಿಫ್ರೆನ್ಶಿಯೇಟ್ ನಮ್ಗೆ ತೋರಿಸ್ತಾ ಇರುತ್ತೆ ಅದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ 2 ದಾರನ ಒಟ್ಟಿಗೆ ಇಟ್ಕೊಂಡು ನೀವು 6 ದಾರನ ವರ್ಕ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿರುತ್ತೆ. ಯಾವುದೇ ಸೀರೆಗೆ ಫಾರ್ ಎಕ್ಸಾಂಪಲ್ ಪಿಂಕ್ ಅಂಡ್ ರೆಡ್ ಅಂತಾನೆ ಅಲ್ಲ, ಯಾವುದೇ ಸೀರೆಗೆ ಫಸ್ಟ್ ನೋಡ್ಕೊಳ್ಳಿ, ಲೈಟ್ ಡಾರ್ಕ್ ಕಲರ್ ತಗೊಳ್ಳಿ. ಇಲ್ಲ ಅದನ್ನ ತಗೊಂಡು ಸುತ್ಕೊಂಡು ಒಂದ್ ಸ್ವಲ್ಪ ಬೆರಳಿಗೆ ಸುತ್ಕೊಂಡು ನೋಡಿ, ಅಷ್ಟೇ ಸುತ್ಕೊಂಡು ನೋಡಿ ಸೀರೆ ಮೇಲೆ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಅಂದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿ ಅಂತ ಕೇಳಿದಿರಾ, ಸೊ ಅದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಯಾರೋ ಕೇಳಿದ್ರೆ ನೀವು ಯೂಟ್ಯೂಬ್ ಕ್ವಿಟ್ ಮಾಡ್ಬಿಟ್ರಾ ಅಂತ. ನಾನೇನು ಯೂಟ್ಯೂಬ್ ಕ್ವಿಟ್ ಮಾಡಿಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಬಿಸಿ ಇದ್ದಿದ್ರಿಂದ ನಾನು ಮಾಡೋದಕ್ಕಾಗಲಿಲ್ಲ, ಸೊ ಹಾಗಾಗಿ. ಸೊ ಇದಿಷ್ಟು ನನ್ನ ಫೇಸ್ಬುಕ್ ವಿಡಿಯೋಸ್ಗೆ ಬಂದಂತ ಕಮೆಂಟ್ಸ್ ಇದು. ಸೊ ಇವಾಗ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಕಮ್ಯುನಿಟಿನ ನಾನು ತಗೋತೀನಿ. ಸೊ ಅಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸಾರಿ, ಕೆಲವೊಬ್ರದ್ದು ಹೆಸರು ನಾನು ನೋಟ್ ಮಾಡ್ಕೊಂಡಿಲ್ಲ, ಸೊ ಹಾಗಾಗಿ ಫೇಸ್ಬುಕ್ ಅಲ್ಲಿರೋರ್ದು ಹೆಸರನ್ನ ಹೇಳಿಲ್ಲ. ಹಾಗೆ ವಾಟ್ಸಪ್ ಅಲ್ಲಿರೋರ್ದು ನನ್ಗೆ ಅಷ್ಟು ಹೆಸರುಗಳು ಗೊತ್ತಿಲ್ಲ, ಎಲ್ಲ ಫೋನ್ ನಂಬರ್ಸ್ ಇಂದಾನೆ ಬಂದಿರೋದು. ಸೊ ಇವಾಗ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಿದ್ದೀನಿ ಅಲ್ವಾ, ಸೊ ಅಲ್ಲಿ ಯಾರಾದ್ರೂ ಹೆಸರು ಡಿಸ್ಪ್ಲೇ ಆದ್ರೆ ಸೊ ಅವ್ರದ್ದು ಹೆಸರನ್ನ ಹೇಳಿರ್ತೀನಿ. ಫಸ್ಟ್ ಬಂದು ಪ್ರಿಯಾ 2725 ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ. ಲೇಟೆಸ್ಟ್ ಡಿಸೈನ್ ನೀವು ವಿಡಿಯೋ ಹಾಕಿ ಸಿಸ್ಟರ್ ಅಂತ ಹಾಕಿದ್ದಾರೆ. ಹಾಕ್ತೀನಿ ಲೇಟೆಸ್ಟ್ ಡಿಸೈನು. ಸೊ ಆದಷ್ಟು ಒಂದಷ್ಟು ಮಾಡಿ ಕಷ್ಟ, ಅದನ್ನೇ ನಾವು ಆ ಕಡೆ ಈ ಕಡೆ ಮಾಡ್ತಾ ಇರ್ತೀವಿ, ಇಲ್ಲ ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಿರ್ತೀವಿ ಅಷ್ಟೇನೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಸುಮಾರು ಜನ ಇನ್ನೊಂದು ಏನ್ ಮಾಡ್ತೀರಾ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆಗೇನು ಇವಾಗ ರೀಲ್ಸ್ ಅದು ಇದು ಹಾಕ್ತಾರಲ್ವಾ, ಅವರ ಒಂದು ಫೋಟೋನ ನಮ್ಗೆ ಕ್ಯಾಪ್ಚರ್ ಮಾಡಿ ಈ ಡಿಸೈನ್ ಅಪ್ಲೋಡ್ ಮಾಡಿ ಅಂತ ನಮ್ಗೆ ಹೇಳಿದ್ರೆ ಸುಮಾರು ಜನಕ್ಕೆ ಲಿಂಕ್ ಗಳನ್ನ ಕಳಿಸ್ಬಿಟ್ಟಿದೀನಿ. ನಾವು ಇದನ್ನ ಸುಮಾರು ಹಳೆ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ನು ಹಾಕಿದೀನಿ. ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಬೇಸ್ ಲೈನ್ ಚೇಂಜ್ ಮಾಡಿದ್ರೆ ಇಲ್ಲ ಬೀಡ್ ನ ಬೇರೆ ಹಾಕಿರ್ತಾರೆ ಅಷ್ಟೇ. ನೀವು ವಿಡಿಯೋಸ್ ನ ರೆಫರ್ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ನಾವು ಯಾವ್ದೋ ಡಿಸೈನ್ಗೆ ಬೇಸ್ ಹಾಕಿರ್ತೀವಲ್ವಾ, ಅದು ಇನ್ನೊಂದು ಡಿಸೈನ್ಗೆ ಬೇಸ್ ಆಗಿ ಅವ್ರು ತಗೊಂಡು ಇನ್ನೊಂದು ಡಿಸೈನ್ ಅಂದ್ರೆ 2 ಡಿಸೈನ್ ನ ಕಂಬೈನ್ ಮಾಡ್ಕೊಂಡು ಮಾಡಿರ್ತಾರೆ ಅಷ್ಟೇನೆ, ಅಂತ ಡಿಫ್ರೆನ್ಸ್ ಅಂತ ಏನಿಲ್ಲ. ಸೇಮ್ ಅದೇ ರಿಪೀಟೆಡ್ ಡಿಸೈನ್ಸ್, ಏನೆಲ್ಲ ಡಿಸೈನ್ಸ್ ನೀವು ಇಷ್ಟು ದಿವಸ ನನಗೆ ಕಳ್ಸಿದೀರಾ ಎಲ್ಲಾ ಡಿಸೈನ್ಸ್ ಆಲ್ಮೋಸ್ಟ್ ನಾನು ಹಾಕ್ಬಿಟ್ಟಿದೀನಿ ಕ್ರೋಶೆನಲ್ಲಿ. ಕೆಲವೊಬ್ರು ಈ ಆರಿ ವರ್ಕ್ ಅಲ್ಲಿ ಬರುತ್ತೆ ಗೊತ್ತಾ, ಸೊ ಆ ಡಿಸೈನ್ಸ್ ನ ನನಗೆ ಇದನ್ನ ತೋರಿಸಿ ಅಂತ ಕಳ್ಸಿದ್ರೆ ನಾನು ಆರಿ ವರ್ಕ್ ಡಿಸೈನ್ಸ್ ಯಾವ್ದು ಹಾಕಿಲ್ಲ. ಸೊ ಅದು ಕೂಡ ನೆಕ್ಸ್ಟ್ ನಿಮ್ಗೆ ಬರ್ತಾ ಹೋಗುತ್ತೆ. ಕಲರ್ ಫೇಡ್ ಆಗದೆ ಇರುವಂತ ಮೆಟೀರಿಯಲ್ಸ್ ಯಾವುದು ಅಂತ ಕೇಳಿದಿರ. ಸೊ ಕಲರ್ಸ್ ಫೇಡ್ ಆಗದೆ ಇರೋ ಮೆಟೀರಿಯಲ್ಸ್ ಅಂತ ಅಂದ್ರೆ ಯಾವ್ದು ಇಲ್ಲ. ಯಾವುದೇ ನೀವು ಬೀಡ್ನ ಹಾಕಿದ್ರು ಅಷ್ಟೇನೆ, ನೀವು ಡ್ರೈ ವಾಶ್ಗೆ ಕೊಟ್ರೆ ಇಲ್ಲ ನಿಮ್ಮ ಸ್ವೆಟ್ ಏನಾದ್ರು ಅದ್ರ ಮೇಲೆ ಬಿತ್ತು, ಇಲ್ಲ ನೀವು ಯೂಸ್ ಮಾಡೋ ಪರ್ಫ್ಯೂಮ್ ಏನಾದ್ರು ಅದ್ರ ಮೇಲೆ ಬಿತ್ತು ಅಂದ್ರೆ ಕಲರ್ ಫೇಡ್ ಆಗೇ ಆಗುತ್ತೆ. ಅದ್ರಲ್ಲೂ ತುಂಬಾ ದಿನ ಬಾಳಿಕೆ ಬರ್ಬೇಕು ಅಂತ ಅಂದ್ರೆ ಇವಾಗ ಬಂಚಸ್ ಅಲ್ಲಿ ಬೀಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ನ ಮಾಡ್ಬೇಕಾದ್ರೆ ಒಂದಷ್ಟು ಲೇಸ್ ಲೈನ್ ಲೈನ್ ತರ ಇರುತ್ತೆ. ಸೊ ಆ ಲೈನ್ ಅಲ್ಲಿ ಬೀಡ್ಸ್ ನ ತಗೊಂಡು ನಾವು ವರ್ಕ್ ಮಾಡಿದಾಗ ನಮ್ಗೆ ಕಲರ್ ಫೇಡ್ ಆಗೋದಿಲ್ಲ. ಅದು ಮ್ಯಾಟ್ ಫಿನಿಶಿಂಗ್ ಅಲ್ಲೇ ಇರುತ್ತೆ. ಆ ಬೀಡ್ಸ್ ಎಲ್ಲ ಬಂದು ಮ್ಯಾಟ್ ಫಿನಿಶಿಂಗ್ ಅಲ್ಲೇ ಇರುತ್ತೆ. ಸೊ ಅದ್ ಬಿಟ್ರೆ ನಾನು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತೀನಿ. ಅದ್ ಬರ್ತಾನೆ ಸ್ವಲ್ಪ ತುಂಬಾ ಬ್ರೈಟ್ ಆಗಿ ಹೆಂಗಿರುತ್ತೆ ಅಂದ್ರೆ ಪಂಚಲೋಹದ ಬೀಡ್ ತರ ಇರುತ್ತೆ ಆಂಟಿಕ್ ಬೀಡು. ಸೊ ಹಾಗಾಗಿ ನಾನು ಆಂಟಿಕ್ ಬೀಡ್ ನ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಒನ್ಸ್ ನಾನು ಆಂಟಿಕ್ ಬೀಡ್ ನ ನಾನು ಹಾಕೊಟ್ಟಿರೋದ್ರಿಂದ ನನ್ನ ರೆಗ್ಯುಲರ್ ಕಸ್ಟಮರ್ಸ್ಗೆ ಅವರು ಅದೇ ಬೀಡ್ಸ್ ನ ಕೇಳ್ತಾರೆ.
ಅದನ್ನ ಹಾಕ್ತೀನಿ. ಇಲ್ಲ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ತೀನಿ, ಡಲ್ ಫಿನಿಶಿಂಗ್ ಅಲ್ಲಿ ಬೀಡ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಕಲರ್ದು ಬೀಡ್ಸ್ ಬಂದಿದೆ, ಕ್ರಿಸ್ಟಲ್ ಬೀಡ್ಸ್ ತರ ಕಲರ್ ಕ್ರಿಸ್ಟಲ್ ಬೀಡ್ಸ್. ಸೊ ಅದನ್ನ ಕೂಡ ಯೂಸ್ ಮಾಡ್ತಾ ಇದೀನಿ. ನೀವು ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಯಾರೆಲ್ಲ ನಮ್ಗೆ ಆಂಟಿಕ್ ಬೀಡ್ ನ ತಗೊಳಕ್ ಆಗಲ್ಲ ಅಂತ ಅನ್ನೋರು, ಸೊ ನೀವು ಕ್ರಿಸ್ಟಲ್ಗೆ ಶಿಫ್ಟ್ ಆಗ್ಬೋದು. ಕ್ರಿಸ್ಟಲ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತೆ ಆಂಟಿಕ್ ಬೀಡು ಎಲ್ಲದಕ್ಕೂ ಯೂಸ್ ಮಾಡ್ಲೇಬೇಕಾ ಅಂತ ಕೇಳಿದೀರಾ, ಆತರ ಎಲ್ಲ ಏನಿಲ್ಲ. ಸೊ ನಿಮ್ಗೆ ಕಸ್ಟಮರ್ಗೆ ಒಂದ್ ಒಳ್ಳೆ ಬೀಡು, ಒಂದ್ ಒಳ್ಳೆ ಅಟ್ರಾಕ್ಷನ್ ಆಗಿ ನೀವು ಬೀಡ್ ನ ಕೊಟ್ಟು ಮಾಡ್ತೀರಾ ಅಂತ ಅಂದ್ರೆ ನಾನು ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ ಅದನ್ನ. ಸೊ ಈ ಕ್ವಶನ್ ಕೇಳಿದ್ದು ಅಶ್ವಿನಿ HN4631 ಅಂತ ಏನೋ. ಮತ್ತೆ ನೆಕ್ಸ್ಟ್ ಕ್ವಶನ್ ರಜನಿ ರಾಮ್ ಅಂತ ಹೇಳಿ ಕೇಳಿದ್ದಾರೆ, ಹೌ ಟು ಫಿಕ್ಸ್ ಕಾಸ್ಟ್. ಇವ್ರು ಆಕ್ಚುಲಿ ನನಗೆ ರೆಗ್ಯುಲರ್ ಕಮೆಂಟ್ ಮಾಡ್ತಾರೆ ಯಾವುದೇ ಒಂದು ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕ್ವಶನ್ ಕೇಳಿರೋದಕ್ಕೆ. ಸೊ ಇದನ್ನ ನಾನು ಅವಾಗಲೇ ಹೇಳಿದೆ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಪ್ರೈಸಿಂಗ್ ಅಂತ ಹೇಳಿ. ಸೊ ಅದನ್ನ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನೊಂದು ಕ್ವಶನ್ ಅವ್ರ ಕಡೆಯಿಂದಾನೆ ಬಂದಿದೆ. ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡೋದು ಅಂತ ಕೇಳಿದ್ದಾರೆ ಅವರು. ನಾವ್ ಎಷ್ಟೇ ಚೆನ್ನಾಗಿ ಮಾತಾಡೋದು ಕಸ್ಟಮರ್, ಅವರು ಒಂದು ಬಾರ್ಗೇನ್ ಅಂತ ಮಾಡ್ತಾನೆ ಇರ್ತಾರೆ. ಸೊ ನಾವು ಯಾವಾಗ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಈ ತರ ಡಿಸೈನ್ ನ ಹಾಕೊಡಿ. ನಾವು ಡಿಸೈನ್ ನ ಹಾಕೊಡಿ ಅಂತ ಹೇಗೆ ನಾವು ಹೇಳ್ತೀವೋ ಹಾಗೆ ಸ್ವಲ್ಪ ಪ್ರೈಸ್ ನ ಕಡಿಮೆ ಮಾಡೋದು ಕೂಡ ನಾವು ಹೇಳ್ಬೇಕು. ಅಂದ್ರೆ ನಾವು ಕಸ್ಟಮರ್ ನ ಒಪ್ಪಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಏಕ್ದಮ್ ನಾವು ಬ್ರೈಡಲ್ ಡಿಸೈನ್, ಇವಾಗ ಲಾಲಿಪಾಪ್ ಡಿಸೈನ್ಸ್ ಎಲ್ಲ ಬಂದು 1500 2000 ರೇಂಜ್ ಕೊಟ್ಟೋಗಿದೆ ಇವಾಗ ಪ್ರೈಸಿಂಗ್ ಅದು. ಸೊ ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಅಂದಾಗ, ಸೊ ಅವ್ರಿಗೆ ಏಕ್ದಮ್ ನಾವು 1500 2000 ಕೇಳಕ್ ಆಗೋದಿಲ್ಲ. ಸೊ ನೋಡಿ ಇದೆಲ್ಲ ಹೊರಗಡೆ ಎಲ್ಲ ಇಷ್ಟು ಪ್ರೈಸಿಂಗ್ ಇದೆ, ಇದನ್ನ ಮಾಡಿಸ್ಕೊಳ್ಳಿ, ನಾನೊಂದು ಮಿನಿಮಲ್ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಟ್ಟಾಗ ಅಟ್ಲೀಸ್ಟ್ 100-200 ನೀವು ಕಡಿಮೆ ಮಾಡ್ತು ಅಂತ ಅಂದಾಗ ನಿಮ್ಗೆ 1300 ಅನ್ನೋದು ಏನ್ ಕಡಿಮೆ ಅಮೌಂಟ್ ಏನಲ್ಲ. 1500 ಇರೋದನ್ನ 200 ಕಡಿಮೆ ಮಾಡ್ತೀರಾ ಅಂತ ಅಂದ್ರೆ, ಕೆಲವೊಬ್ರು ಏನ್ ಮಾಡಿ ಗೊತ್ತಾ, ಇನ್ಕ್ಲೂಡಿಂಗ್ ನಾನು ಫಾಲ್ ಕೂಡ ಹಾಕ್ತೀನಿ ಅದಕ್ಕೆ ಇಷ್ಟು ಪ್ರೈಸ್ ಅಂತ ಹೇಳ್ಬಿಡಿ. ಫಾರ್ ಎಕ್ಸಾಂಪಲ್ 1500 ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಇದಕ್ಕೆ ಫಾಲು ಜಿಗ್ಜಾಗು ಎಲ್ಲ ನಿಮ್ಗೆ ಕವರ್ ಆಗುತ್ತೆ, ಕುಚ್ ಕೂಡ ಕವರ್ ಆಗುತ್ತೆ ಅಂತ ಹೇಳಿ. ಎಷ್ಟೋ ಜನ ಫಾಲ್ ಜಿಗ್ಜಾಗು ಬೇರೆ ಕಡೆ ಕೊಡ್ಬೇಕಲ್ಲ, ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಅಂತ ಅಂದಾಗ ಕೂಡ ಅವರು ನಿಮ್ಗೆ ನೀವೇ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಅಷ್ಟೇನೆ. ಕಸ್ಟಮರ್ ನೀವು ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮ ಪ್ರೈಸಿಂಗ್ ಇರೋದೇ ಇಷ್ಟು ಹಾಗೆ ಹೀಗೆ ಅಂತ ಹೇಳಿ ಏನು ದಯವಿಟ್ಟು ರ್ಯಾಶ್ ಆಗಿ ಮಾತಾಡಕ್ ಹೋಗ್ಬೇಡಿ. ಒಂದ್ಸತಿ ಹಿಂಗ್ ಆಯ್ತು ಅಂತ ಅಂದ್ರೆ ಮತ್ತೆ ಕಸ್ಟಮರ್ ಮತ್ತೆ ನಮ್ಮ ಹತ್ರ ಬರೋದಿಲ್ಲ. ಸೊ ಹಾಗಾಗಿ ಯಾರು ತುಂಬಾ ಕಿತ್ತಾಡ್ತಾ ಇರ್ತಾರಲ್ವಾ, ಜಾಸ್ತಿ ಆಯ್ತು ಕಡಿಮೆ ಆಯ್ತು ಹಾಗೆ ಹೀಗೆ ಅನ್ಕೊಂಡು, ಅಂತವ್ರ ಹತ್ರ ಸ್ವಲ್ಪ ಅಂದ್ರೆ ತುಂಬಾ ಜಾಸ್ತಿ ಬಿಟ್ಕೊಡಿ ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಕೊಟ್ಬಿಟ್ಟು ವರ್ಕ್ ಮಾಡಿ. ಸೊ ನೀವ್ ಒಂಚೂರು ಬಿಟ್ಕೊಟ್ರಿ ಅಂತಂದ್ರೆ ಎಷ್ಟೋ ಸತಿ ನಮ್ಗೆ ಅವರೇ ಕಸ್ಟಮರ್ನ ಹುಡುಕಿ ತಂದ್ಕೊಟ್ಟಿದ್ದಾರೆ. ಆ ತರನು ಇದ್ದಾರೆ. ಮದ್ವೆಗಳಿಗೆ ಹೋದಾಗ ನಮ್ ನಂಬರ್ಗಳು ಕೂಡ ಶೇರ್ ಮಾಡಿದ್ದಾರೆ. ಸೊ ಈ ತರ ಕಸ್ಟಮರ್ಗಳು ಸಿಗ್ತಾರೆ. ಸೊ ಹಾಗಾಗಿ ಏಕ್ದಮ್ ಆಗೋದೇ ಇಲ್ಲ ಅಂತ ಹೇಳೋದಕ್ಕಿಂತ ಮಾಡ್ಕೊಡೋಣ ಬಿಡಿ ಅಂತ ಹೇಳಿ, ಅದಕ್ಕೆ ಫಾಲ್ ಎಲ್ಲ ಹಾಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಇದ್ ಮಾಡಿ. ಮತ್ತೆ ಪ್ರೈಸ್ ಇಷ್ಟನೇ, ಇದ್ರ ವ್ಯಾಲ್ಯೂ ಇಷ್ಟನೇ, ಬೇಕಂದ್ರೆ ಬೇರೆ ಕಡೆ ವಿಚಾರಿಸಿ ನೋಡಿ. ಅಟ್ಲೀಸ್ಟ್ ನೀವು ಟೈಲರ್ ಅಂಗಡಿಗೆ ಹೋಗಿ ಒಂದ್ಸತಿ ವಿಚಾರಿಸ್ಕೊಂಡು ಬನ್ನಿ ನೀವು, ಆಮೇಲೆ ನೀವು ಕೊಡೋರಂತೆ ದುಡ್ಡು ಅಂತ ಹೇಳಿ. ಯಾಕಂದ್ರೆ ಟೈಲರ್ ಅಂಗಡಿ ಹತ್ರ ಹೋಗೋರು ವಿಚಾರಿಸಿದ್ರೆ ನಾವು 1500 ಲಾಲಿಪಾಪ್ ಡಿಸೈನ್ ಹೇಳ್ತಿದೀವಿ ಅಂದ್ರೆ ಅವ್ರಿಗೆ 2000, ಕೆಲವೊಂದು ಬೋಟಿಕ್ಸ್ ಅಲ್ಲಿ ಹೇಳ್ಬಾರ್ದು 4000 ತಗೋತಾರೆ ಆ ಒಂದು ಲಾಲಿಪಾಪ್ ಡಿಸೈನ್ಗೆ. ಸೊ ಪ್ರೈಸಿಂಗ್ ಹೇಗೆ ಬೋಟಿಕ್ಸ್ ಅವ್ರು ಇರ್ತಾರೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರೊಂದ್ಸತಿ ಹೊರಗಡೆ ಹೋಗಿ ವಿಚಾರಿಸ್ಕೊಂಡ್ ಬಂದಾಗ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ ಅಷ್ಟೇನೆ. ಇನ್ನೊಬ್ರು ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ರೆಕಮೆಂಡ್ ಮಾಡ್ತೀರಾ ಅಂತ ಕೇಳಿದಿರ. ನಾನಂತೂ ಯಾರಿಗೂ ಡಿಸೈನ್ಸ್ ನ ಪ್ಯಾಟರ್ನ್ಸ್ ನ ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಏಜ್ ಫ್ಯಾಕ್ಟರ್ ಅಂತ ಬಂದಾಗ ಅವ್ರಿಗಂತೂ ಹೇಳೋದೇ ಇಲ್ಲ. ಇನ್ನ ಇವಾಗ ಯಂಗ್ಸ್ಟರ್ಸ್ ತುಂಬಾ ಸಿಂಪಲ್ ಆಗಿರ್ಲಿ, ಬೇಬಿ ಕುಚ್ಚಿದ್ರೆ ಸಾಕು ಅಂತ ಇವಾಗಿನ ಸ್ವಲ್ಪ ಯಂಗ್ಸ್ಟರ್ಸ್ ಇರೋರು, ನಮ್ಮ ಏಜ್ ಅವರು, ನಮ್ಗಿನ್ನ ಚಿಕ್ಕವರು ಆತರ ಕೇಳ್ತಾರೆ. ಸ್ವಲ್ಪ ಏಜ್ ಆಗಿರೋರು ಇಷ್ಟು ದೊಡ್ಡದ್ ಬೇಕು, ಹೀಗ್ ಬೇಕು, ಹೀಗೆ ಬರ್ಬೇಕು, ಕುಚ್ ಹೀಗೆ ಹಾಕ್ಬೇಕು, ಬೀಡಿ ಈ ತರದೇ ಹಾಕಮ್ಮ, ಅದಕ್ಕೆ ಲೇಸ್ ಹೀಗೆ ಕೊಡಮ್ಮ, ಈ ತರ ಅವ್ರು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ಸಿಂಪಲ್ ಆಗಿರ್ಬೇಕು, ಈ ತರ ಹೋದ್ರೆ ಅವ್ರು ಇಲ್ಲ ನಮ್ದು ಹಾಗೆ ಇರ್ಬೇಕು, ಸೊ ಹಾಗೆ ಬರ್ಬೇಕು, ಇದೇ ಬೀಡ್ ಬರ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಯಂಗ್ಸ್ಟರ್ಸ್ಗಿನ್ನ ಸ್ವಲ್ಪ ಏಜ್ ಆಗಿರೋರೇನೆ ಜಾಸ್ತಿ ನಮ್ಗೆ ಇದ್ ಮಾಡ್ತಾರೆ. ಸೊ ಹಾಗಾಗಿ ಯಾರಿಗೂ ನಾನು ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಯಾರಿಗೂ ಕ್ಯಾಟಲಾಗ್ ಕೂಡ ಕೈಯಲ್ಲಿ ಮಾಡಿರೋದನ್ನ ತೋರಿಸೋದಿಲ್ಲ. ಫೋಟೋಸ್ನ ಇಟ್ಕೊಂಡಿರ್ತೀನಿ, ನಾವು ಮಾಡಿರೋಂಥ ಡಿಸೈನ್ಸ್ ಅದ್ರದ್ದು ಫೋಟೋಸ್ನ ನಾನು ತೋರಿಸ್ತೀನಿ. ಸೊ ಆ ಫೋಟೋಸ್ನ ನೋಡ್ಕೊಂಡು ಅವರು ಡಿಸೈನ್ ನ ಸೆಲೆಕ್ಟ್ ಮಾಡ್ಕೋಬಹುದು.
ವಾಟರ್ ಪ್ರೂಫ್ ಅಥವಾ ವಾಷಬಲ್ ಕುಚ್ಚು ಡಿಸೈನ್ಸ್ ಇವ್ಯಾ ಅಂತ ಕೇಳಿದರೆ, ಯೂಶಲಿ ಆತರ ವಾಟರ್ ಪ್ರೂಫ್ ವಾಷಬಲ್ ಯಾವುದು ಇಲ್ಲ. ಎಲ್ಲ ನಾವು ಸಿಲ್ಕ್ ಥ್ರೆಡ್ ಹಾಗೆ ಕಾಟನ್ ಥ್ರೆಡ್ ಇಂದ ವರ್ಕ್ ಮಾಡೋದ್ರಿಂದ ಅದು ವಾಶ್ ಮಾಡಿದ್ರೆ ಕಲರ್ ಫೇಡ್ ಆಗೇ ಆಗುತ್ತೆ. ವಾಟರ್ ಪ್ರೂಫ್ ಅಂತ ಯಾವುದು ಇಲ್ಲ. ಈಗ ಕಸ್ಟಮರ್ಸ್ ಹೆಚ್ಚು ಕೇಳೋ ಪ್ಯಾಟರ್ನ್ಸ್ ಯಾವುದು ಅಂತ ಕೇಳಿದರೆ, ಪ್ರೆಸೆಂಟ್ ಇವಾಗ ಕಸ್ಟಮರ್ಸ್ ಜಾಸ್ತಿ ಬೇಬಿ ಕುಚ್ನ ಕೇಳ್ತಿದ್ದಾರೆ. ಹಾಗೆ ಸಿಂಪಲ್ ಆಗಿರ್ಬೇಕು, ಬೀಡ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು, ವರ್ಕ್ ಜಾಸ್ತಿ ಇರಬೇಕು ಅಂತಾನು ಕೇಳ್ತಾರೆ. ವರ್ಕ್ ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಬೀಡ್ಸ್ ನ ಜಾಸ್ತಿ ಯೂಸ್ ಮಾಡಬೇಡಿ, ಆದಷ್ಟು ಥ್ರೆಡ್ ನ ಯೂಸ್ ಮಾಡಿ ಅಂತ ಕೇಳ್ತಾರೆ. ಇವಾಗ ಪ್ರೆಸೆಂಟ್ ಕೇಳ್ತಿರೋರು ಎಲ್ಲದಕ್ಕಿಂತ ಜಾಸ್ತಿ ಕೇಳ್ತಾ ಇರೋದು ಬಂದು ಬೇಬಿ ಕುಚ್ನ ಕೇಳ್ತಾರೆ. ಹಾಗೇನೆ ಹನಿಕಾಂಬ್ ಡಿಸೈನ್ಸ್ ಅಂದ್ರೆ ನಮ್ದು ಟ್ರೆಡಿಷನಲ್ ಡಿಸೈನ್ಸ್ ಏನು ಏನ್ ನಾವ್ ಇವಾಗ ಹೇಳ್ತೀವಲ್ವಾ ಔಟ್ ಆಫ್ ಟ್ರೆಂಡ್ ಅಂತ. ಸೊ ಆತರ ಟ್ರೆಂಡ್ ಹೊಟ್ಟೋಗಿದ್ದು ಮತ್ತೆ ರೀಟ್ರೆಂಡ್ ಆಯ್ತು. ರೀಟ್ರೆಂಡ್ ಆಗಿ ಸ್ವಲ್ಪ ದಿವಸ ಇದ್ದು ಇವಾಗ ಮತ್ತೆ ಕ್ರೋಶೆ ರೀಟ್ರೆಂಡ್ ಆಗ್ತಾ ಇದೆ. ಯಾರು ಯೋಚನೆ ಮಾಡ್ಬೇಡಿ, ಮತ್ತೆ ಕ್ರೋಶೆ ಬ್ಯಾಕ್ ಟು ಮುಂಚೆ ಹೇಗಿತ್ತು ವರ್ಕ್ ಹಾಗೆ ಬರುತ್ತೆ. ಬಟ್ ಏನು ಅಂತ ಅಂದ್ರೆ ಇವಾಗ ಯಾವ ತರ ಕಸ್ಟಮರ್ ಕೇಳ್ತಾರೆ ಅಂದ್ರೆ ಬೀಡ್ಸ್ ನ ಯೂಸ್ ಮಾಡಬಾರ್ದು. ಸೊ ಈ ತರ ಏನಾದ್ರು ಮಾಡಿ ಕಲರ್ ಹೋಗ್ಬಾರ್ದು, ಈ ತರ ಏನ ಮಾಡಿ ಅಂತ ಅಂದಾಗ ನಾನು ಹೇಳ್ದೆ ಅಲ್ವಾಗ್ಲೇ ಪ್ಲಾಸ್ಟಿಕ್ ಕ್ರಿಸ್ಟಲ್ಸ್ ಹಾಗೆ ಕೆಲವೊಂದು ಸ್ಟೋನ್ ಬಾಲ್ಸ್ ಬಂದಿದೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು, ಅದು ಯಾವ್ದೇ ರೀತಿ ಕಲರ್ ಹೋಗೋದಿಲ್ಲ. ಬೆಸ್ಟ್ ಕ್ವಾಲಿಟಿ ಬೀಡ್ಸ್ ಅಥವಾ ಪರ್ಲ್ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳಿದ್ರೆ, ಬೆಸ್ಟ್ ಕ್ವಾಲಿಟಿ ಬೀಡ್ಸ್ ಅಂತ ಬಂದ್ರೆ ಇವಾಗ ತುಂಬಾ ಬ್ರೈಟ್ ಕಲರ್ ಅಲ್ಲಿ ಬೀಡ್ಸ್ ಬರುತ್ತೆ. ಜಸ್ಟ್ ನೀವು ಇಟ್ಕೊಂಡು ಹಿಂಗ್ ಅಂದ್ರೆ ಸಾಕು, ನಿಮ್ ಕೈಗೆನೆ ಅದು ಬಂದು ಕಲರ್ ಗೋಲ್ಡ್ ಕಲರ್ ಬಿಟ್ಕೊಂಡ್ಬಿಡುತ್ತೆ. ಸೊ ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಲೋ ಕ್ವಾಲಿಟಿ ಬೀಡ್ ಅಂತ ಹೇಳಿ. ಆದಷ್ಟು ಡಲ್ ಫಿನಿಶ್ ಅಲ್ಲೇ ಇರ್ಬೇಕು ಬೀಡ್, ಅದನ್ನ ತಗೊಳ್ಳಿ. ಇಲ್ಲ ಅಂತ ಅಂದ್ರೆ ಬೆಟರ್ ನೀವು ಇದಕ್ ಮೂವ್ ಆಗ್ಬಿಡಿ, ಯಾವ್ದಕ್ಕೆ ಕ್ರಿಸ್ಟಲ್ಸ್ಗೆ. ಇಲ್ಲ ಅಂದ್ರೆ ಆಂಟಿಕ್ ನ ತಗೊಳ್ಳಿ. ಸೊ ಆಂಟಿಕ್ ಅಲ್ಲಿ ಏನಂದ್ರೆ ಬರ್ತಾನೆ ಡಲ್ ಬರುತ್ತೆ ಬೀಡ್ಸ್, ಅದೊಂದ್ ಸ್ವಲ್ಪ ಆದ್ಮೇಲೆ ಡಲ್ ಆಯ್ತು ಅಂತ ಅಂದ್ರೂ ಅಷ್ಟು ಆಡಾಗಿ ಕಾಣಿಸೋದಿಲ್ಲ ಅದು. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಬೋದು. ಸೊ ಅದನ್ನ ಇದ್ ಮಾಡ್ತೀನಿ. ಪರ್ಲ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳಿದ್ರೆ, ಪರ್ಲ್ ಎಲ್ಲಾನು ಅಷ್ಟೇನೆ ಸೀರೆ ಕುಚ್ಚಕ್ ಹಾಕೋದನ್ನ ನೀವು ಅದು ಒರಿಜಿನಲ್ ತಗೊಂತೀರಾ ಅಂತ ಅಂದ್ರೆ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ. ನೀವ್ ಇವಾಗೆಲ್ಲ ಮುತ್ತು ಅಂತ ಏನ್ ತಗೋತೀವಲ್ವಾ ನಾವು ಜ್ಯುವೆಲ್ರಿ ಮಾಡಿಸ್ಕೊಳ್ಳೋದಕ್ಕೆ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಕುಚ್ಚಕ್ ಹಾಕೋದ್ರಿಂದ ನಾರ್ಮಲ್ ಏನು ನಮ್ಗೆ ಮಟೀರಿಯಲ್ ಶಾಪ್ ಅಲ್ಲಿ ಸಿಗುತ್ತಲ್ವಾ, ಸೊ ಅದೇನೆ ನಾವು ಯೂಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಕಾಂಟ್ರಾಸ್ಟ್ ಕಲರ್ ಕುಚ್ಚು ಬೆಟರಾ ಅಥವಾ ಮ್ಯಾಚಿಂಗ್ ಬೆಟರಾ ಅಂತ ಕೇಳಿದ್ರೆ, ಇತ್ತೀಚೆಗೆ ನಾನು ರೀಸೆಂಟ್ ವಿಡಿಯೋ ಒಂದು ಗೋಲ್ಡ್ ಕಲರ್ ಸ್ಯಾರಿ ಮೇಲೆ ಒಂದು ಡಿಸೈನ್ ಮಾಡಿದೀನಿ, ಅಂದ್ರೆ ಹೊಸ ಡಿಸೈನ್ ಅಂತ ಹಾಕಿದ್ದು ಅದನ್ನ. ಸೊ ಅದು ಬಂದು ಗೋಲ್ಡ್ ಕಲರ್ ಸೀರೆ, ಬಟ್ ಅವರು ಬ್ಲೌಸ್ ಬಂದು ಬೀಟ್ರೂಟ್ ಕಲರ್ ಅಲ್ಲಿ ಏನೋ ಬ್ಲೌಸ್ ತಗೊಂಡಿದ್ರು. ಸೊ ಹಾಗಾಗಿ ಪಿಂಕ್ ಹಾಗೆ ಗ್ರೀನ್ ಎರಡು ಕಾಂಬಿನೇಷನ್ ಅಲ್ಲಿ ನಮ್ಗೆ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಅದನ್ನ ಮಾಡ್ತೀನಿ ಅಷ್ಟೇ ಬಿಟ್ರೆ ಸೀರೆನಲ್ಲಿ ಯಾವ ಕಲರ್ಸ್ ಇದೆಯೋ ಅದನ್ನ ತಗೋತೀನಿ. ಇಲ್ಲ ಬ್ಲೌಸ್ಗೆ ಏನಾದ್ರು ಎಕ್ಸ್ಟ್ರಾ ಕಲರ್ನ ಆಡ್ ಏನಾದ್ರು ಮಾಡಿಸಿದ್ರೆ ಯಾವ ಕಲರ್ ಅಂತ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ನಾನ್ ರೆಕಮೆಂಡ್ ಮಾಡೋದು ಪ್ಲೈನ್ ಸ್ಯಾರೀಸ್ ಏನಾದ್ರು ಕೊಟ್ರು ಅಂತ ಅಂದ್ರೆ ಅವರು ಬ್ಲೌಸ್ ನ ಯಾವ ಕಲರ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಸೀರೆನಲ್ಲಿ ಏನಿದೆ ಕಲರ್ಸ್ ಅದನ್ನೇ ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಕಲರ್ ತಗೊಂಡು ಯೂಸ್ ಮಾಡ್ಕೊಳ್ಳಿ. ಇವಾಗ ಶೋಭಾ ಆರ್ಮುಗ ಅನ್ನೋರು ಮೋಸ್ಟ್ಲಿ ಏನಿಲ್ಲ ಅಂದ್ರೆ 10 ಕ್ವಶನ್ ಒಂದೇ ಇದ್ರಲ್ಲಿ ಕೇಳಿದ್ದಾರೆ, ಒಂದೇ ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ಈಗ ಟ್ರೆಂಡಿಂಗ್ ನಲ್ಲಿರುವ ಸೀರೆ ಕುಚ್ಚು ಡಿಸೈನ್ಸ್ ಯಾವುವು ಅಂತ ಕೇಳಿದ್ರೆ ಅವಾಗೇನೆ ಹೇಳಿದೆ, ವಿತೌಟ್ ಬೀಡ್ಸ್ ಹಾಗೆ ಬೇಬಿ ಕುಚ್ಚು ಹನಿಕಾಮ್ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇದೆ ಇವಾಗ. ಮತ್ತೆ ನಾವು ಇದು ಹಾಕ್ತಿವಿ ಹ್ಯಾಂಗಿಂಗ್ ಕುಚ್ಚುಗಳನ್ನ, ಸೊ ಅದು ಕೂಡ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಬ್ರೈಡಲ್ ಸ್ಯಾರಿಗೆ ಯಾವ ಟೈಪ್ ಕುಚ್ಚು ಹೆಚ್ಚಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳಿದರೆ, ಬ್ರೈಡಲ್ಲೇ ಹಾಕೋಬೇಕಾ ಅನ್ನೋ ಡೌಟ್ ಕೂಡ ಇರುತ್ತೆ. ಇಲ್ಲ, ಎಷ್ಟೋ ಜನ ಬ್ರೈಡಲ್ಗೆ ತುಂಬಾ ಸಿಂಪಲ್ ಆಗಿ ಸೀರೆ ಕುಚ್ಚು ಹಾಕ್ಸ್ಕೊಂಡಿರ್ತಾರೆ. ಯಾಕಂದ್ರೆ ಬ್ಲೌಸ್ ಅವರು ಹೆವಿ ವರ್ಕ್ ಮಾಡಿಸಿದಾಗ ಕುಚ್ಚುನು ಅಷ್ಟೇ ಕೆಲವೊಬ್ರು ಮಾಡ್ಸಲ್ಲ, ಕೆಲವೊಬ್ರು ಬ್ಲೌಸು ನಾನು ಜಾಸ್ತಿ ವರ್ಕ್ ಮಾಡಿಸಿದೀನಿ, ಸೊ ಕುಚ್ಚುನು ನಾವು ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ತರ ಏನೋ ಕೇಳ್ತಾರೆ. ಸೊ ನಾನ್ ಫಸ್ಟ್ ಮಾಡೋದು ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರಿಗೆ ಗ್ರ್ಯಾಂಡ್ ಆಗ್ಬೇಕಾ ಸಿಂಪಲ್ ಆಗ್ಬೇಕಾ ಅಥವಾ ಬ್ಲೌಸ್ ಮ್ಯಾಚಿಂಗ್ ತಕ್ಕನಾಗಿ ಹೆವಿ ಡಿಸೈನ್ಸ್ ಬೇಕಾ ಅಂತ ಫಸ್ಟ್ ತಿಳ್ಕೊತೀನಿ. ಅವ್ರು ಹೆವಿ ಬಂತು ಅಂತಂದ್ರೆ ನಂತರ ಯಾವ್ದಾನ ಹೆವಿ ಪ್ಯಾಟರ್ನ್ಸ್ ಇದ್ರೆ ಅದನ್ನ ತೋರಿಸಿ ಫೈನಲ್ ಮಾಡ್ತೀನಿ. ಅಲ್ಲಿ ಕುಚ್ಚು ಕಟ್ಟೋ ಜಾಗದಲ್ಲಿ ಕುಚ್ಚು ಕಟ್ಟೋದಿಲ್ಲ, ಲಾಲಿಪಾಪ್ ಕುಚ್ಚು ಇಲ್ಲ ಅಂತ ಅಂದ್ರೆ ಯಾವ್ದಾನ ಹ್ಯಾಂಗಿಂಗ್ದು ಪೋಟ್ಲಿಸ್ ತರ ಮಾಡ್ತೀವಲ್ವಾ ಆ ತರ ಕುಚ್ಚು, ಇಲ್ಲ ಅಂತಂದ್ರೆ ಡೋನಟ್ ಮಾಡ್ಕೊಂತೀವಿ ಹ್ಯಾಂಗಿಂಗ್ ಡೋನಟ್ಸ್, ಈ ತರ ಕುಚ್ಚು ಹಾಕೋ ಜಾಗದಲ್ಲಿ ಹಾಕೊಂಡು ಸ್ವಲ್ಪ ಹೊಸ ರೀತಿನಲ್ಲಿ ಕೊಟ್ಟಿರ್ತೀನಿ ಅಷ್ಟೇನೆ. ಮತ್ತೆ ಯಾಕೆ ಹೊಸ ಡಿಸೈನ್ಸ್ ಹಾಕಿಲ್ಲ ಅಂತ ಕೇಳಿದ್ರೆ, ಸುಮಾರು ಹೊಸ ಡಿಸೈನ್ಸ್ ನಾನು ಮಾಡಿದ್ದೆ, ಬಟ್ ಏನು ಅಂತಂದ್ರೆ ನನ್ನ ಹತ್ರ ಮಾಡಿಸ್ಕೊಂಡ್ರು ಇನ್ಸ್ಟಾಗ್ರಾಮ್ ಪೇಜ್ ಅವರು ಅಂದ್ರೆ ಬೋಟಿಕ್ ಅವರೇ ಮಾಡಿಸ್ಕೊಂಡಿರೋದು. ಬಟ್ ಅವರ ಒಂದು ಕಂಡೀಷನ್ ಏನಾಗಿತ್ತು ಅಂತ ಅಂದ್ರೆ, ಸೊ ಇಲ್ಲ ನಮ್ ಡಿಸೈನ್ಸ್ ಇದು ನಮ್ಗೆ ನೀವು ಫಸ್ಟ್ ಮಾಡ್ಕೊಟ್ಟಿರೋದ್ರಿಂದ ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ,
ಒಂದಷ್ಟು ದಿವಸ ಅಂತ ಹೇಳಿ ನನಗೆ ಕಂಡೀಷನ್ ಹಾಕಿನಿ. ಅವರು ಕಂಡೀಷನ್ ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಒಂದಷ್ಟು ಡಿಸೈನ್ಸ್ ನಾನು ಮಾಡಿಲ್ಲ ಯೂಟ್ಯೂಬ್ಗೆ. ಸೊ ಇನ್ ಫ್ಯೂಚರ್ ಅಂದ್ರೆ ಒಂದಿಷ್ಟು ಟೈಮ್ ಪೀರಿಯಡ್ ಅಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹಾಕಿರ್ಲಿಲ್ಲ. ಸೊ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ. ಸಿಂಪಲ್ ಸ್ಯಾರಿಗೆ ರಿಚ್ ಲುಕ್ ಕೊಡೋ ಡಿಸೈನ್ಸ್ ಯಾವುದು ಅಂತ ಕೇಳಿದ್ರೆ, ಸಿಂಪಲ್ ಸ್ಯಾರಿಗೆ ಒಂದು ಬೇಬಿ ಕುಚ್ ಒಳಗಡೆಗೆ ನಾವು ಬೀಡ್ನ ಇಟ್ಟು ಇನ್ನೊಂದ್ಸತಿ ಟೈ ಮಾಡ್ತೀವಿ. ಒಂದು ಕುಚ್ನ ಫಸ್ಟ್ ಕಟ್ತೀವಿ. ಕಟ್ಟಾದ್ಮೇಲೆ ಕರೆಕ್ಟಾಗಿ ಸೆಂಟರ್ಗೆ ಒಂದು ಬೀಡ್ನ ಇಟ್ಟು ಕುಚ್ನ ಕಟ್ತೀವಿ. ಸೊ ಆ ಡಿಸೈನ್ ಕ್ಲಾಸ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸ್ಲ್ಯಾಂಟಿಂಗ್ ಆರ್ಚಸ್, ಪುಟಾಣಿ ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ ಅಲ್ವಾ, ಅವು ಕೂಡ ಅಷ್ಟೇ ಸಿಂಪಲ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷನಲ್ ಮತ್ತೆ ಮಾಡರ್ನ್ ಕುಚ್ಚುಗಳಲ್ಲಿ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, ಅಂತ ಡಿಫ್ರೆನ್ಸ್ ಅಂತ ಲುಕ್ ವೈಸ್ ಡಿಫ್ರೆನ್ಸ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಕೆಲವೊಬ್ರು ಅಲ್ಲ, ಇತ್ತೀಚಿನ ಡೇಸ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಟ್ರೆಡಿಷನಲ್ ಹೋಗಿರೋದೇ ಜಾಸ್ತಿ. ಮಾಡರ್ನ್ ಕುಚ್ಚುಗಳಿಗಿಂತ ಟ್ರೆಡಿಷನಲ್ ಮಾಡ್ಕೊಡಿ, ಬೇಬಿ ಕುಚ್ ಮಾಡ್ಕೊಡಿ, ಹನಿಕಾಂಬ್ ಮಾಡ್ಕೊಡಿ. ಸೊ ಈ ತರ ಟ್ರೆಂಡ್ ಕೇಳಿರೋರೇ ಜಾಸ್ತಿ. ಅದ್ರಲ್ಲಿ ನಾವು ಇವಾಗ ಡಿಸೈನರ್ ಕುಚ್ಚು ಅಂತ ಅಂದ್ರೆ, ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ ಡಿಸೈನರ್ ಕುಚ್ಚು ಅಂತ ಬಂದಾಗ ಈ ಆರಿ ವರ್ಕ್ ಅಲ್ಲಿ, ಮಷೀನ್ ವರ್ಕ್ ಅಲ್ಲಿ ವರ್ಕ್ ಮಾಡ್ಬಿಟ್ಟು ಅವ್ರೇನ್ ಈ ತರ ಕರ್ವ್ ಕೊಟ್ಟಿರ್ತಾರಲ್ಲ, ಕರ್ವ್ ಕೆಳಗಡೆ ನಮ್ಗೆ ಕುಚ್ಚನ್ನ ಹಾಕೋದಕ್ಕೆ ಹೇಳ್ತಾರೆ. ಸೊ ಇದು ಡಿಸೈನರ್ ಕುಚ್ಚು ಅಂತ ನಾನ್ ತಿಳ್ಕೊತೀನಿ. ಅದು ಪ್ಲೀಟ್ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದು ಹರಡ್ಕೊಂಡಂಗ ಆಗುತ್ತೆ. ಸೊ ಪ್ಲೀಟ್ ಮಾಡೋ ಕಡೆನೂ ಒಂದು ಪಿನ್ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಅದು ಮಾಡ್ಕೊಂಡ್ರು ಒಂಥರ ಹಿಂಗ್ ಮುದ್ರಕೊಂಡ್ರೋ ತರ ಅನ್ಸುತ್ತೆ. ನನ್ಗೆ ಇಷ್ಟ ಆಗಲ್ಲ ಪರ್ಸನಲಿ ಅದು. ಸೊ ಹಾಗಾಗಿ ನಾನು ಯಾರಿಗೂ ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಹಂಗೂ ಕೇಳ್ದವ್ರಿಗೆ ನಾನು ಮಾಡಿಸ್ಕೊಟ್ಟು ಮತ್ತೆ ಕಟ್ ಮಾಡಿ ಅದನ್ನ ಮತ್ತೆ ಕ್ರೋಶದಲ್ಲೇ ಹಾಕಿಸ್ಕೊಂಡಿದ್ದಾರೆ. ಅದರಲ್ಲಿ ಹ್ಯಾಂಗಿಂಗ್ ಮಾಡಿಸ್ಕೊಂಡ್ರೆ ಬೆಟರು. ಸೀರೆ ಸೆರಗ್ ಪೂರ್ತಿ ನೀವು ಡಿಸೈನರೇ ಮಾಡಿಸ್ಕೊತೀರಾ ಅಂತಂದ್ರೆ ನಾನ್ ರೆಕಮೆಂಡ್ ಮಾಡೋದಿಲ್ಲ. ಅದೇನ್ ಗೊತ್ತಾ, ಒನ್ ಟೈಮ್ಗೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ, ಅದಕ್ಕೆ ಪ್ರೈಸಿಂಗ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಗೆ ಆರಿ ವರ್ಕ್ ಮಾಡಕ್ ಬರೋದಾದ್ರೆ ನೀವು ಮಾಡ್ಕೋಬಹುದು. ಇಲ್ಲ ಹೊರಗಡೆ ಹೋಗ್ತೀರಾ ಅಂದ್ರೆ 1 to double ಅಂದ್ರೆ 2 ಬ್ಲೌಸ್ ನ ಡಿಸೈನ್ಸ್ ಏನ್ ತಗೋತಾರಲ್ವಾ, 2 ಬ್ಲೌಸ್ ನ ಡಿಸೈನ್ಸ್ ಒಂದೇ ಸೀರೆಗೆ ಹೇಳ್ತಾರೆ. ಸೊ ಈ ತರ ಕೂಡ ಪ್ರೈಸಿಂಗ್ ಅವ್ರು ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗೇನೆ ಮಾಡ್ಕೊಳ್ಳಿ. ಒಂದು ಸೀರೆಗೆ ಕುಚ್ಚು ಆಯ್ಕೆ ಮಾಡುವಾಗ ಯಾವ ವಿಷಯಗಳನ್ನ ಗಮನಿಸಬೇಕು ಅಂತ ಹಾಕಿದ್ದಾರೆ. ಕುಚ್ಚು ಸೆಲೆಕ್ಟ್ ಮಾಡ್ಬೇಕಾದ್ರೆ ಸೀರೆ ಇದು ನೋಡ್ಕೊಳ್ಳಿ. ಫಸ್ಟ್ ನಾವು ಸೀರೆಗೆ ಕ್ರೋಶೆ ಹಾಕಿದ್ರೆ ಹೋಲ್ಸ್ ಆಗುತ್ತಾ, ಅಥವಾ ಕ್ರೋಶೆ ಹಾಕಿದ್ರೆ ಹಿಂಗ್ ಎಳ್ಕೊಂಡ್ ಅಂದ್ರೆ ಕೆಲವೊಂದು ಹಿಂಗ್ ಎಳ್ಕೊಂಡ್ ಬಂದ್ಬಿಡುತ್ತೆ, ಅದು ಜಿಗ್ಜಾಗ್ ಸಮೇತ ಹಿಂಗ್ ಕಿತ್ಕೊಂಡ್ ಬಂದ್ಬಿಡುತ್ತೆ. ಸೀರೆ ಕ್ವಾಲಿಟಿ ಕೆಲವೊಂದ್ ಹಂಗೆ ಇರ್ತವೆ. ಸೊ ಹಾಗಾಗಿ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಇಲ್ಲ ಬೇಬಿ ಕುಚ್ಚು ಹಾಕಿದ್ರೆ ಬೆಟರ್ ಅಂತ ನೋಡ್ಕೊಂಡು ಆ ತರ ಹಾಕೊಳ್ಳಿ. ಸಿಂಪಲ್ ಸ್ಯಾರಿಗಳಿಗೆ ವರ್ಕ್ ಮಾಡ್ಬೇಕಾದ್ರೆ ಆದಷ್ಟು ಬ್ರೈಡಲ್ಸ್ಗೆ ಬ್ರೈಡಲ್ ಡಿಸೈನ್ನೇ ಸಜೆಸ್ಟ್ ಮಾಡಿ, ಅದೇ ಚೆನ್ನಾಗಿ ಕಾಣಿಸೋದು. ಹ್ಯಾಂಡ್ ಮೇಡ್ ಕುಚ್ಚು ಮತ್ತೆ ಮಷಿನ್ ಮೇಡ್ ಕುಚ್ಚಲ್ಲಿ ಯಾವ್ದು ಬೆಟರ್ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಹ್ಯಾಂಡ್ ಮೇಡ್ ಕುಚ್ಚು ಇಸ್ ಬೆಟರ್. ಯಾಕಂದ್ರೆ ನಾವು ಕೆಲಸ ಅದನ್ನ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಸುಮಾರು ಜನಕ್ಕೆ ಮಾಡಿಸ್ಕೊಟ್ಟಿದೀವಿ. ಇದ್ರಲ್ಲಿ ಏನ್ ಲುಕ್ ಬರುತ್ತಲ್ವಾ, ನಾವು ಹ್ಯಾಂಡ್ ಮೇಡ್ ಅಲ್ಲಿ ಮಾಡ್ತೀವಲ್ವಾ, ಅದ್ರಲ್ಲಿ ಬರುವಂತ ಲುಕ್ ನೀವು ಮಷಿನ್ ಮೇಡಲ್ಲೂ ಬರೋದಿಲ್ಲ, ಆ ಎಂಬ್ರಾಯ್ಡ್ರಿ ಇದ್ರಲ್ಲೂ ಬರೋದಿಲ್ಲ. ಇದು ಲುಕ್ಕೇ ಬೇರೆ, ಅದ್ರ ಲುಕ್ಕೇ ಬೇರೆ. ಒಂದಷ್ಟು ದಿವಸದ ಹಿಂದೆ ಏನಾಯ್ತು, ಆರಿ ವರ್ಕ್ ಅಲ್ಲೇ ನಾವು ಕುಚ್ಚು ಸೆರಗ್ ಪೂರ್ತಿ ಮಾಡಿಸ್ಕೊತೀವಿ ಅಂತ ಬಂದು ಮತ್ತೆ ಇವಾಗ ಕ್ರೋಶೆ ಕಡೆನೆ ಬಂದಿದ್ದಾರೆ. ಎಲ್ಲ ಕಟ್ ಮಾಡಿ ನಾವೇ ಮಾಡ್ಕೊಟ್ಟಿದೀವಿ. ಸೊ ಹಂಗಾಗಿ ನನ್ನ ಪರ್ಸನಲ್ ಸಜೆಷನ್ ಹ್ಯಾಂಡ್ ಮೇಡೇ ಬೆಸ್ಟ್. ಬಟ್ ಬೇರೆಯವ್ರ ಸಜೆಷನ್ ನನಗೆ ಗೊತ್ತಿಲ್ಲ, ನನ್ಗೆ ಇಷ್ಟ ಆಗೋದು ಹ್ಯಾಂಡ್ ಮೇಡೇನೆ. ಹೆವಿ ಬೀಡ್ಸ್ ನ ಹಾಕಿರೋ ಕುಚ್ಚು ಲಾಂಗ್ ಲಾಸ್ಟಿಂಗ್ ಆಗಿರುತ್ತದೆಯಾ ಅಂತ ಕೇಳಿದ್ದಾರೆ. ಅವರು ಬ್ರೈಡಲ್ ವಾಶ್ ಕೊಡೋವರೆಗೂ ಚೆನ್ನಾಗಿರುತ್ತೆ. ಸಾರಿ, ಬ್ರೈಡಲ್ ವಾಶ್ ಅಲ್ಲ, ಏನದು ಬ್ರೈಡಲ್ ವಾಶ್ ಅಲ್ಲ, ಅದು ಡ್ರೈ ವಾಶ್ ಕೊಡೋವರೆಗೂ ಚೆನ್ನಾಗೇ ಇರುತ್ತೆ. ಸೊ ಡ್ರೈ ವಾಶ್ ಒಂದ್ಸತಿ ಕೊಟ್ಟು ಅವ್ರ ಕೆಮಿಕಲ್ ಬೀಡ್ ನ ಮೇಲೆ ಬಿತ್ತು ಅಂದ್ರೆ ಬೀಡ್ ಡೆಫಿನೆಟ್ ಆಗಿ ಫೇಡ್ ಆಗುತ್ತೆ. ಸೊ ಡ್ರೈ ವಾಶ್ ಕೊಡ್ಬೇಕಾದ್ರೆ ಒಂದು ಆಪ್ಷನ್ ಇರುತ್ತೆ, ಸೆರಗತ್ರ ಮಾತ್ರ ಹಿಂಗೆ ದಾರ ಹಾಕ್ಬಿಟ್ಟು ಇನ್ ಮಿಕ್ಕಿದ್ನ ಡ್ರೈ ವಾಶ್ ಮಾಡ್ತಾರಂತೆ, ಆತರ ಆಪ್ಷನ್ ಇದೆ. ಸೊ ಆತರ ಒಂದು ಆಪ್ಷನ್ ಕೇಳಿ ನೀವು ಮಾಡಿಸ್ಕೋಬಹುದು. ಒಂದ್ಸತಿ ನೀವು ಡ್ರೈ ವಾಶ್ ಕೊಟ್ರೆ ಬೀಡ್ಸ್ ಹೋಯ್ತು ಅಂತಾನೆ ಲೆಕ್ಕ. ಬೀಡ್ಸ್ ಒಂದೇ ಅಲ್ಲ, ಇದು ಅಷ್ಟೇನೆ, ಏನೋ ಕುಚ್ಚು ಅಷ್ಟೇ. ನಾವ್ ಈ ತರ ಕಂಟ್ರ ಕುಚ್ಚು ಹಿಂಗಾಗ್ಬಿಟ್ಟಿರುತ್ತದು. ಸೊ ಅದನ್ನ ಮತ್ತೆ ನಾವು ಇದ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಲೈಟ್ ವೈಟ್ ಸ್ಯಾರಿಗಳಿಗೆ ಯಾವ ಟೈಪ್ ಡಿಸೈನ್ಸ್ ಬೆಸ್ಟ್ ಅಂತ ಕೇಳಿದ್ರೆ, ಲೈಟ್ ವೈಟ್ ಇರೋದಕ್ಕೆ ಆದಷ್ಟು ನೀವು ಕ್ರಿಸ್ಟಲ್ ಬೀಡ್ಸ್, ಪರ್ಲ್ ಬೀಡ್ಸ್ ನ ಯೂಸ್ ಮಾಡಿ. ನೀವು ಕೂಡ ಅಷ್ಟೇ ಲೈಟ್ ವೈಟ್ ಬೀಡ್ಸ್ ಅನ್ನ ಯೂಸ್ ಮಾಡಿ. ಅದನ್ನ ಬಿಟ್ಟು ಬೇರೆ ಯೂಸ್ ಮಾಡೋ ಸೀರೆ ಕೂಡ ಹೆವಿ ಅಂತ ಅನ್ಸುತ್ತೆ, ಭಾರ ಅನ್ಸ್ಬಿಡುತ್ತೆ ಆಂಟಿಕ್ ಯೂಸ್ ಮಾಡಿದ್ರೆ. ಸೊ ಹಾಗಾಗಿ ಕ್ರಿಸ್ಟಲ್ಸ್ ಇಲ್ಲ ಅಂದ್ರೆ ಈ ತರ ಬೀಡ್ಸ್ ನ ಯೂಸ್ ಮಾಡ್ಕೊಳ್ಳಿ.
ಮುಂಚೆನೆ ಕಸ್ಟಮೈಸ್ ಆಗಿರುವಂತ ಕುಚ್ಚು ಡಿಸೈನ್ ಸ್ಯಾರಿಗೆ ಮಾಡಿಸ್ಕೋಬಹುದು ಅಂತ ಕೇಳಿದಿರಾ. ಸೊ ನಿಮ್ಗೆ ರೆಡಿ ಟು ಸ್ಟಿಚ್ ಅಂದ್ರೆ ನಮ್ ತರ ಕ್ರೋಶೆ ವರ್ಕ್ ಮಾಡೋರು ಯಾರಾದ್ರು ಕಸ್ಟಮೈಸ್ ಮಾಡಿ ಲೇಸ್ ಮೇಲೆ ಮಾಡಿ ಕೊಟ್ರೆ ಅದನ್ನ ನೀವು ಹಾಕಿಸ್ಕೋಬಹುದು. ಇವಾಗ ಏನು ರೆಡಿ 150 ರುಪೀಸ್ಗೆ ಫುಲ್ ಪ್ಯಾಕೆಟ್ ಸಿಗುತ್ತಲ್ಲ, ಅದಷ್ಟು ಲುಕ್ ಬರೋದಿಲ್ಲ. ಲೇಸ್ ಮೇಲೆ ಏನೋ ಒಂದ್ ಸ್ವಲ್ಪ ಮಾಡಿರ್ತಾರೆ ಅಷ್ಟೇ, ಅಷ್ಟು ಬಿಟ್ರೆ ಅಷ್ಟೊಂದು ಲುಕ್ ಬರೋದಿಲ್ಲ. ಇಲ್ಲ ಯಾರಾದ್ರೂ ಕುಚ್ಚು ಕೆಲಸ ಮಾಡೋರು ಇರ್ತಾರಲ್ಲ ಅವ್ರಿಗೆ ಲೇಸ್ ಮೇಲೆ ಮಾಡ್ಕೊಡ್ತಾರೆ. ಅಂದ್ರೆ ನಾನು ವಿಡಿಯೋ ಶೂಟ್ ಮಾಡಕ್ಕೆ ಲೇಸ್ ಯೂಸ್ ಮಾಡ್ತೀನಲ್ಲ, ಸೊ ಅದ್ರ ಮೇಲೆ ಮಾಡ್ಕೊಡ್ತಾರೆ. ಅಷ್ಟು ಬಿಟ್ರೆ ಸೀರೆ ಸೆರಗಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರು ಬಟ್ಟೆನಲ್ಲಿ ಕೂಡ ಮಾಡ್ಕೊಡ್ತಾರೆ. ಸೊ ಆ ತರ ಕೂಡ ನೀವು ಕೇಳಿ ಮಾಡಿಸ್ಕೋಬಹುದು. ಸೊ ಇನ್ನೊಂದಷ್ಟು ಇಷ್ಟು ಬಂದು ಈ ಚಾನಲ್ಗೆ ಅಂದ್ರೆ ಸೀರೆ ಕುಚ್ಚು ರಿಲೇಟೆಡ್ ಇದಕ್ಕೆ ಒಂದಷ್ಟು ಬಂದಂತ ಕ್ವಶನ್ಸ್. ಇನ್ನೊಂದಷ್ಟು ಕೇಳಿದ್ದು, ನೀವ್ ಯಾಕೆ ಯೂಟ್ಯೂಬ್ ಕ್ವಿಟ್ ಮಾಡ್ಬಿಟ್ರ ಅಂತ ಕೇಳಿದ್ರು. ಇಲ್ಲ, ಯೂಟ್ಯೂಬ್ ಎಲ್ಲ ನಾನೇನು ಕ್ವಿಟ್ ಮಾಡಿಲ್ಲ, ಸ್ವಲ್ಪ ಗ್ಯಾಪ್ ತಗೊಂಡೆ ಅಷ್ಟೇನೆ. ಯಾಕಂದ್ರೆ ನಾವು ವರ್ಕ್ ಮಾಡಿ ನಮಗೂ ಒಂದ್ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ದಾಗ ಸೊ ನಾನು ಗ್ಯಾಪ್ ತಗೊಂಡೆ. ಸೊ ಯಾಕೆ ಅಂತ ಕೇಳಿದ್ರೆ ಜಾಸ್ತಿ ವರ್ಕ್ ಮಾಡಿ ನನ್ನ ಲೆಫ್ಟ್ ಹ್ಯಾಂಡ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೊ ನೋಡಿ ಇವಾಗ್ಲೂ ತೋರಿಸ್ತೀನಿ, ಇದು ಊತ ಇದೆ ನನ್ಗೆ ಕೈ. ಸೊ ಇದು ನೋಡಿ, ಹಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಐ ಥಿಂಕ್ ನಿಮ್ಗೆ, ಈ ಪಾರ್ಟ್ ಊತ ಇದೆ. ಸೊ ಹೆಂಗೆ ಅಂದ್ರೆ ಡೋನಟ್ ಮಾಡ್ಕೋಬೇಕಾದ್ರೆ ಸೊ ಹಿಂಗೆ ಹಿಡಿತೀವಿ ಗೊತ್ತಾ ಡೋನಟ್. ಸೊ ಹಿಂಗೆ ಬಿಗ್ಗಿಯಾಗಿ ಹಿಡ್ದಾಗ ಏನ್ ಪ್ರಾಬ್ಲಮ್ ಆಯ್ತು ನನ್ಗೆ ಅಂದ್ರೆ, ಈ ಒಂದು ಬೆರಳಿಂದು ನರ ಇದೆಯಲ್ಲ, ಈ ನರ ಬಂದು ಊತ ಬಂತು ನನ್ಗೆ. ಸೊ ಒಂದಷ್ಟು ಟ್ರೀಟ್ಮೆಂಟ್ ತಗೊಂಡೆ. ಈ ಕೆಲಸ ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಕೂಡ ಹೇಳಿದ್ರು. ಸೊ ಹಂಗಾಗಿ ಕೆಲಸ ಮಾಡ್ತಾ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು. ಸೊ ಆ ನೋವು ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಸೊ ಆ ನೋವು ತಡ್ಕೊಳಕ್ ಆಗದೇನೆ ನಾನು ಒಂದಷ್ಟು ದಿನ ಗ್ಯಾಪ್ ಕೊಟ್ಟೆ. ಏನಂದ್ರೆ ಏನ್ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಜಸ್ಟ್ ಹಿಂಗೆ ಮುಷ್ಟಿ ಫೋಲ್ಡ್ ಮಾಡಕ್ ಕೂಡ ಆಗ್ತಿರ್ಲಿಲ್ಲ. ಹೆವಿ ಆರ್ಡರ್ಸ್, ಅರ್ಜೆಂಟ್ ಆರ್ಡರ್ಸ್ ತಗೋಬೇಕಾದ್ರೆ ಎಸ್ಪೆಷಲಿ ಡೋನಟ್ ಡಿಸೈನ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ಜಾಸ್ತಿ ವರ್ಕ್ ಮಾಡ್ತೀವಲ್ವಾ, ಇಲ್ಲೆಲ್ಲ ಸುತ್ತಿ ನಮಗ್ ಗೊತ್ತಾಗೋದಿಲ್ಲ. ಅರ್ನಿಂಗು ಏನೋ ಒಂದು ಕಮಿಟ್ಮೆಂಟ್ಗೆ ನಾವು ಮಾಡ್ಕೊಂಡಿರ್ತೀವಿ, ಬಟ್ ಅದು ತುಂಬಾ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ಫಿಂಗರ್ಸ್ದು ನರಗಳು ಏನಿರುತ್ತೆ ಗೊತ್ತಾ ನಮ್ಗಿಲ್ಲಿ, ಅದೆಲ್ಲ ಸ್ವೆಲ್ಲಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೋವು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಅದು ನೋವಾಯ್ತು ಅಂತ ಅಂದ್ರೆ ಜಾಸ್ತಿ ಹಿಂಸೆ ಆಗುತ್ತೆ. ನಾನು ಕಟ್ ಕೂಡ ಹಾಕ್ಸಿದೀನಿ, ಹೋಗಿ ಫಿಸಿಯೋಥೆರಪಿ ಮಾಡಿಸ್ದೆ 3 ಸೆಷನ್, ಅಂದ್ರೆ 15 ಡೇಸ್ 3 ಸೆಷನ್ಸ್ ನಾನು ಫಿಸಿಯೋಥೆರಪಿ ಕೂಡ ಮಾಡಿಸ್ದೆ. ಒಂದಷ್ಟು ಮೆಡಿಸಿನ್ಸ್ ಕೂಡ ತಗೊಂಡೆ. ಅವ್ರು ನಿಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಏನೇನೋ ಹೇಳ್ಬಿಟ್ರು. ಎಲ್ಲದಕ್ಕೂ ತಗೊಂಡು ಸೊ ಹೆಂಗಾಗೋಯ್ತು ಅಂತ ಅಂದ್ರೆ ವೆಯ್ಟ್ ಗೇನ್ ಆಗೋಯ್ತು. ನೋಡ್ತಿರ್ಬೋದು ಹಳೆ ವಿಡಿಯೋಗೂ ಈ ವಿಡಿಯೋಗೂ ಸ್ವಲ್ಪ ದಪ್ಪ ಆಗಿದ್ದೀನಿ ನಾನು. ಮತ್ತೆ ಕೂತ್ ಕೆಲಸ ಮಾಡ್ತೀವಲ್ವಾ, ಸೊ ಹಂಗಾಗಿ ಅದು ಕೂಡ ಅಷ್ಟೇ ಸ್ವಲ್ಪ ವೆಯ್ಟ್ ಗೇನ್ ಮಾಡುತ್ತೆ. ಇದರಲ್ಲಿ ನಮ್ಮ ಹೆಲ್ತ್ ಕಡೆನೂ ಕೂಡ ನಾವು ಫೋಕಸ್ ಮಾಡ್ಬೇಕು. ಎಷ್ಟೋ ಸತಿ ಇದ್ರಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ತಲೆನೋವು ಬರುತ್ತೆ, ಹೆಡ್ಏಕ್ ಜಾಸ್ತಿ ಬರುತ್ತೆ, ಕಣ್ಣುರಿ ಬರುತ್ತೆ, ಎಕ್ಸೆಸ್ ಆಫ್ ಬಾಡಿ ಹೀಟ್ ಆಗುತ್ತೆ. ಇದಕ್ಕೆಲ್ಲ ಪ್ರಿಕಾಷನ್ಸ್ ನಾವು ತಗೋತಾ ಹೋಗ್ಬೇಕು. ಅಷ್ಟೇನೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು, ಮತ್ತೆ ಕೈ ನೋವಾಯ್ತು, ಮತ್ತೆ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದ ಕೆಲಸ ನನ್ನ ಕೈಲಿ ಮಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರ್ಗೆ ಎಷ್ಟೋ ಸತಿ ಮೂಡಿಯಾಗಿ ಇದ್ದು ನಾನೇ ಬೇಜಾರ್ ಮಾಡ್ಕೊಂಡು ಸ್ವಲ್ಪ ದಿವಸ ಗ್ಯಾಪ್ ತಗೊಂಡಿದ್ದು ಉಂಟು. ಅವಾಗ ಡಿಸೈನ್ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಇದು ಪರ್ಸನಲ್ ರೀಸನ್ ಅಂತ ಹೇಳಿದ್ರು ಇದೇನೆ, ನನಗೆ ಕೈದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಅಷ್ಟೇನೆ. ಅಷ್ಟು ಬಿಟ್ರೆ ನಾನು ಏನು ಯೂಟ್ಯೂಬ್ ಏನು ಕ್ವಿಟ್ ಮಾಡಿಲ್ಲ. ಆಮೇಲೆ ತುಂಬಾ ಜನ ಇನ್ನೊಂದಷ್ಟು ಲಾಸ್ಟ್ Q&A ಸೆಷನ್ ಮಾಡಿದಾಗೂ ಅಲ್ಲೂ ಕೂಡ ಕೇಳಿದಿರ, ನಿಮ್ ಕ್ಯಾಸ್ಟ್ ಯಾವುದು ಅಂತ ಕೇಳಿದ್ರಿ. ಪರ್ಸನಲ್ ವಿಚಾರ ಅಂತ ಬಂದಾಗ ಹೇಳ್ತಿರೋದು. ಸೊ ನಾನು ಅವತ್ತು ಹೇಳಿದೆ ನಾನು ಹಿಂದೂ, ನನ್ ಕ್ಯಾಸ್ಟ್ ಹೇಳ್ಕೊಳಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವರು ನಾನು ಹಿಂದೂ, ಕ್ಯಾಸ್ಟ್ ಹೇಳ್ಕೊಳಲ್ಲ ಅಂತ ಎಲ್ಲ ನೀವು ಹೇಳ್ಬೇಡಿ, ನೀವು ಕ್ಯಾಸ್ಟ್ ಮೆನ್ಷನ್ ಮಾಡಿ, ಯಾಕೆ ನಿಮ್ಮ ಕ್ಯಾಸ್ಟ್ ನ ನೀವು ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪು, ನೀವು ಹಂಗೆ ಹಿಂಗೆ ಸ್ವಲ್ಪ ಒಂಚೂರು ನೆಗೆಟಿವ್ ಆಗಿ ಬಂದಿತ್ತು, ಅದನ್ನೆಲ್ಲ ಹೇಳೋದ್ ಬೇಡ. ಸೊ ಹಾಗಾಗಿ ನನ್ನ ಕ್ಯಾಸ್ಟ್ ನಾನು ಹೇಳಲ್ಲ, ಪಕ್ಕದಲ್ಲಿ ಒಂದು ಫೋಟೋನ ನಾನು ಹಾಕಿರ್ತೀನಿ. ಆ ಫೋಟೋ ನೋಡ್ಬಿಟ್ಟು ನಮ್ದು ಯಾವ ಕ್ಯಾಸ್ಟ್ ಅಂತ ನಿಮ್ಗೆ ಗೆಸ್ ಮಾಡ್ಬೋದು ನೀವು. ಸೊ ಯಾವ ಕ್ಯಾಸ್ಟ್ ಅನ್ನೋದನ್ನ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ ನಾನು ಹೇಳ್ತೀನಿ. ಅದು ಮತ್ತೆ ನೀವು ಡೈಲಿ ವ್ಲಾಗ್ಸ್ ಮಾಡಲ್ವಾ ಅಂತ ಕೇಳಿದ್ರಿ. ಸೊ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಸ್ವಲ್ಪ ದಪ್ಪ ಅದೇ, ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಏನಾದ್ರು ಬರ್ಬೋದು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಎಲ್ಲ ಸೆಟಪ್ ಕೂಡ ಹಾಗೆ ಬಿಟ್ಟಿದೆ. ಬಟ್ ಇವಾಗ ತುಂಬಾ ಜನ ರಿಕ್ವೆಸ್ಟ್ ಹೆಂಗೆ ಅಂತಂದ್ರೆ, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಕ್ಲಾಸು, ಆನ್ಲೈನ್ ಕ್ಲಾಸು, ಕುಚ್ ಕೆಲಸ ಎಲ್ಲಾನು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ. ಸೊ ಈ ತರ ಒಂದು ರಿಕ್ವೆಸ್ಟ್. ಸೊ ಆದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಚಾನಲ್ ಎಲ್ಲ ರೆಡಿ ಇದೆ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್, ಪೂಜೆ ರಿಲೇಟೆಡ್ ವಿಡಿಯೋಸ್ ನ ಕೂಡ ಕೊಡ್ತಾ ಇದ್ದೀರಾ, ಅದು ನಿಮ್ದೇ ಓನ್ ಚಾನಲ್ ಅಂತ ಕೇಳಿದ್ರಿ. ಸೊ ಹೌದು, ಅದು ನಂದೇ ಚಾನಲ್.
ಏನೋ ಒಂದು ಕಾಸ್ಗೆ ಅಂತ ಮಾಡಕ್ ಹೋಗಿದ್ದು. ಸೊ ಒಂದು ಚೆನ್ನಾಗಿ ಗ್ರೋ ಅಪ್ ಆಯ್ತು ಅಷ್ಟೇ ಚಾನಲ್. ಸೊ ಅದು ಕೂಡ ನಂದೇನೆ. ಅದರಲ್ಲಿ ಕೆಲವೊಂದು ಟ್ರೈ ಅಂಡ್ ಟೆಸ್ಟೆಡ್ ರೆಮಿಡೀಸ್ ಕೂಡ ಇದಾವೆ. ಅಂದ್ರೆ ನಾವು ಮಾಡಿ ಅದರಿಂದ ನಮ್ಗೆ ಫಲ ಸಿಗದಂತ ರೆಮಿಡೀಸ್ ಕೂಡ ಇದಾವೆ. ಕೆಲವೊಂದು ಪೂಜೆಗಳ ಡೀಟೇಲ್ಸ್ ಅಷ್ಟೇ, ಕೆಲವೊಂದು ಮಾಡಿ ಅದರಿಂದ ಯೂಸ್ ಆಗಿರುವಂತ ಡೀಟೇಲ್ಸ್ ಕೊಟ್ಟಿರೋದು, ಕೆಲವೊಂದು ತಿಳ್ಕೊಂಡು ಕೊಟ್ಟಿರೋ ಅಂತದ್ದು, ಕೆಲವೊಂದು ನಮ್ಮ ಅಜ್ಜಿ ತಾತ ಏನ್ ಫಾಲೋ ಮಾಡ್ತಿದ್ರು ಅದ್ರ ಮೇಲೆ ಒಂದಷ್ಟು ಕೊಟ್ಟಿರೋದು, ಕೆಲವೊಂದು ಹಂಗೆ ನಾವು ಗೂಗಲ್ ಇಂದ ತೆಗೆದುಕೊಟ್ಟಿರೋ ಅಂತ ಇನ್ಫಾರ್ಮೇಶನ್ಸ್ ಕೂಡ ಒಂದಷ್ಟು ಇದಾವೆ. ಅದ್ ಕೆಲವೊಂದೆಲ್ಲ ಜಾಸ್ತಿ ತಿಳಿದು ಕೊಟ್ಟಿರೋದು, ಕೆಲವೊಂದು ಬುಕ್ಸ್ ಗಳನ್ನ ಓದಿ ಕೊಟ್ಟಿರೋ ಅಂತ ಇನ್ಫಾರ್ಮೇಶನ್ಸ್ ಅದರಲ್ಲಿರೋದು. ಇಂಟ್ರೆಸ್ಟ್ ಇದ್ದವರು ಅದನ್ನ ಕೂಡ ಫಾಲೋ ಮಾಡ್ಕೋಬಹುದು. ಮತ್ತೆ ಬೇರೆ ಇನ್ನೇನು ಕ್ವಶನ್ಸ್ ಇಲ್ಲ. ಸೀರೆ ಕುಚ್ಚು ರಿಲೇಟೆಡ್ ಇಷ್ಟೇನೆ. ವಿಡಿಯೋಸ್ ವೀಕ್ಲಿ 3 ಸತಿ 4 ಕೊಡಿ ಅಂತ ಹೇಳ್ತಿರ್ತೀರಾ. ಪ್ರಾಬ್ಲಮ್ ಇಷ್ಟೇನೆ, ನಂದು ಕೈ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಒಂದ್ ಸ್ವಲ್ಪ ಹಿಂಗ್ ಹಿಡಿದ್ರೆ ಸಾಕು ನನ್ಗೆ ನೋವು ಬಂದ್ಬಿಡುತ್ತೆ. ಸೊ ಈ ಫಿಂಗರ್ದು ನರ ಏನಿದೆ ಅಲ್ಲೋ ಇದು ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ ನನ್ಗೆ ಆ ಪರ್ಟಿಕ್ಯುಲರ್ ಆಗಿ ನಾನು ವರ್ಕ್ ಮಾಡ್ಬೇಕಾದ್ರೆ. ಯಾಕಂದ್ರೆ ತುಂಬಾನೇ ವರ್ಕ್ ಮಾಡಿದೀವಿ, ವರ್ಕ್ ಮಾಡಿ ಇವಾಗ ಮೋಸ್ಟ್ಲಿ ರೆಸ್ಟ್ ಮಾಡ್ಬೇಕು, ಕೈಗೆ ರೆಸ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಕೆಲಸ ಬಿಟ್ಟಿಲ್ಲ, ಸ್ವಲ್ಪನಾದ್ರೂ ತಗೊಂಡ್ ಮಾಡ್ತೀನಿ. ಬಟ್ ಕ್ಲಾಸಸ್ ಅಂತೂ ಇರುತ್ತೆ, ಕ್ಲಾಸಸ್ ಮಾತ್ರ ಇದಕ್ಕಿಂತ ಮಾಡಿದೀನಿ. ಮತ್ತೆ ಕ್ಲಾಸಸ್ ವಿಚಾರ ಬಂದಾಗ ತುಂಬಾ ಜನ ನನ್ನ ಹತ್ರ ಕ್ಲಾಸಸ್ ಕಲ್ತಿರೋರು ಕೂಡ ಹೇಳಿದ್ರಿ. ಎಷ್ಟೋ ಜನಕ್ಕೆ ಫೀಸ್ ಇಲ್ದೇನೆ ನಾನು ಕ್ಲಾಸಸ್ ಕೂಡ ಮಾಡ್ಕೊಟ್ಟಿದ್ದೀನಿ. ಸೊ ಅವರು ಅಷ್ಟೇ ತುಂಬಾ ಜನ ಹೇಳಿದ್ದಾರೆ ಇದನ್ನ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಹೇಳಿ, ಅದು ನನ್ಗೆ ಹೇಳ್ಬೋದಾ ಬೇಡವೋ ನನಗೆ ಗೊತ್ತಿಲ್ಲ. ಹೇಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೇನೋ ಅಂತ ಅನ್ಸುತ್ತೆ. ಬಟ್ ಜಸ್ಟ್ ಹಾಗೆ ಹೇಳ್ತೀನಿ. ಸುಮಾರು ಜನ ನಂತರ ಕ್ಲಾಸ್ ಕಲ್ತಿಲ್ಲ, ಅವರು ಜಸ್ಟ್ ಯೂಟ್ಯೂಬ್ ನೋಡಿ ಕಲ್ತಿ ಇವತ್ತು ಒಂದು ಜೀವನ ಕಟ್ಕೊಂಡಿದೀವಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ. ಅದನ್ನ ನೋಡಿ ಏನೋ ಒಂದು ನಾನು ಅಚೀವ್ ಮಾಡಿದೀನಿ ಅಂತ ಅನ್ಸುತ್ತೆ ನನಗೆ. ಸೊ ಅದನ್ನ ಇನ್ನ ಜಾಸ್ತಿ ಹೇಳೋದ್ ಬೇಡ, ಯಾಕಂದ್ರೆ ಹೇಳ್ತಾ ಹೋದಷ್ಟು ಅದು ತುಂಬಾನೇ ಲೆಂತಿ ವಿಡಿಯೋ ಆಗ್ಬಿಡುತ್ತೆ. ಈ ತರ ಹೆಣ್ಮಕ್ಳು ಅಷ್ಟೇ, ನಾನು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿದ್ದೀನಿ ನಾನು ಇವಾಗ. ನಿಮ್ ಡಿಸೈನ್ಸ್ ಹೇಳ್ಕೊಟ್ಟಿದ್ದು ಅಂತ ಹೇಳಿ ಯೂಟ್ಯೂಬ್ ನೋಡಿ ಕಲ್ತಿರೋರು ತುಂಬಾ ಜನ ಇದ್ದಾರೆ. ಮತ್ತೆ ಕ್ಲಾಸಸ್ ಬಗ್ಗೆ ಹೇಳೋದಾದ್ರೆ ಆನ್ಲೈನ್ ಆಫ್ಲೈನ್ ಎರಡು ಕೂಡ ಇರುತ್ತೆ. ಸೊ ಆನ್ಲೈನ್ ಬಂದು ಲೈವ್ ಸೆಷನ್ಸ್ ಇರುತ್ತೆ, ನಿಮ್ಗೆ ರೆಕಾರ್ಡೆಡ್ ಆಪ್ಷನ್ಸ್ ಇರೋದಿಲ್ಲ. ರೆಕಾರ್ಡೆಡ್ ಒನ್ಸ್ ನಾವು ಅನೌನ್ಸ್ ಮಾಡಿದಷ್ಟೇ, ಆಮೇಲೆ ಮತ್ತೆ ಮಾಡಿಲ್ಲ. ಅಷ್ಟ್ ಬಿಟ್ರೆ ಆಫ್ಲೈನ್ ಕ್ಲಾಸಸ್ ಅಂತೂ ನಡೀತಾನೆ ಇರುತ್ತೆ. ಸೊ ಯಾವಾಗ ಯಾರು ಬಂದ್ರು 1-on-1 ಟೀಚಿಂಗು ನನ್ನ ಹತ್ರ ಗ್ರೂಪ್ ಅಲ್ಲಿ ತಗೊಂಡು ಒಂದಷ್ಟು ಜನನ ಗ್ರೂಪ್ ಅಲ್ಲಿ ಇಟ್ಕೊಂಡು ನಾನು ಕ್ಲಾಸಸ್ ತಗೊಳ್ಳೋದಿಲ್ಲ. ಏನಿದ್ರು ನಾನು ಆಫ್ಲೈನ್ ಕ್ಲಾಸ್ಗೆ ಅಂದ್ರೆ ಆಫ್ಲೈನ್ ಅಂದ್ರೆ ನನ್ನ ಜಾಗಕ್ಕೆ ಬಂದು ಕಲಿಯೋ ಕ್ಲಾಸಸ್ಗೆ ಅವ್ರಿಗೆ ಮಿನಿಮಮ್ 8ರಿಂದ 10 ಜನ ತಗೋತೀನಿ ಅಷ್ಟೇ ಒಂದು ಬ್ಯಾಚ್ಗೆ. ಅಷ್ಟು ಬಿಟ್ರೆ ಆನ್ಲೈನ್ ಅಲ್ಲಿ ನಾನು ತುಂಬಾ ಜನನ ಕೂಡಾಕೊಂಡು ಹೇಳ್ಕೊಡಲ್ಲ. ಯಾಕಂದ್ರೆ ಆನ್ಲೈನ್ ಅಲ್ಲಿ ನೀವು ತುಂಬಾ ಜನನ ಕೂಡಾಕೊಂಡು ಹೇಳ್ಕೊಡ್ತೀರ ಒಬ್ರಿಗೆ ಅರ್ಥ ಆಗ್ಬೋದು, ಒಬ್ರಿಗೆ ಅರ್ಥ ಆಗದೆ ಇರ್ಬೋದು. ಸೊ ಹಾಗಾಗಿ ತುಂಬಾ ಜನ ಕೂಡಾಕೊಳ್ಳೋದಿಲ್ಲ ಇದ್ರಲ್ಲಿ. ನಾನು ಸ್ಟಾರ್ಟಿಂಗ್ ಅಲ್ಲಿ 1-on-1 ತಗೊಂಡೇನೆ ನಾನು ನೆಕ್ಸ್ಟ್ ಗ್ರೂಪ್ ಕ್ಲಾಸಸ್ ನ ಮಾಡೋದು. ಅವ್ರು ಒಂದು ಪರ್ಫೆಕ್ಷನ್ ಬಂದಿದೆ, ಮುಂದಕ್ಕೆ ಒಬ್ರೇ ಮಾಡ್ಕೊಂತಾರೆ, ಹೇಳಿದನ್ನ ಅರ್ಥ ಮಾಡ್ಕೊಂತಾರೆ ಅನ್ನೋ ಸಿಚುಯೇಷನ್ ಬಂದಾಗ ಮಾತ್ರನೇ ನಾನು ಮಾಡಿರುವಂತದ್ದು ಅಷ್ಟೇನೆ. ಸೊ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟು. ತುಂಬಾ ದಿವಸದಿಂದ Q&A ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಜೊತೆ ಎಲ್ಲರಿಗೂ ವ್ಲಾಗ್ ಚಾನಲ್ ಮಾಡಿ 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 ವ್ಲಾಗ್ ಅನ್ನೋದಕ್ಕಿಂತ ನಿಮ್ ಲೈಫ್ ಸ್ಟೈಲ್ ನಾವು ನೋಡ್ಬೇಕು ಅಂತ. ನಮ್ದು ತುಂಬಾನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂತ ಹೈಫೈ ಲೈಫ್ ಸ್ಟೈಲ್ ಎಲ್ಲ ಏನು ಇಲ್ಲ. ಸೊ ನಿಮ್ಗೆ ಬೇಕು ಅಂತ ಏನಾದ್ರು ನಿಮ್ಗೆ ಇಷ್ಟ ಇತ್ತು ಅದ್ರದ್ದು ಅಂತ ಅಂದ್ರೆ ಸೊ ನಾನು ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ನಾನು ಇದ್ ಮಾಡಕ್ ಹೋಗಲ್ಲ. ನಮ್ದು ತುಂಬಾ ಲಕ್ಸುರಿಯಸ್ ಲೈಫ್ ಅಂತ ಎಲ್ಲ ಹೇಳಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ಅದ್ರ ರಿಲೇಟೆಡ್ ಏನಾದ್ರು ವಿಡಿಯೋಸ್ ಬೇಕು ಅಂತ ಅಂದ್ರೆ ನನ್ನ ಡೈಲಿ ಲೈಫ್ಸ್ ಸೊ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಕಡೆ ಕೂಡ ವರ್ಕ್ ಮಾಡ್ತೀನಿ. ಬೇರೆ ಚಾನಲ್ ಬೇಡ, ಈ ಚಾನಲ್ ಅಲ್ಲೇ ವಿಡಿಯೋಸ್ ನ ಹಾಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಈ ಚಾನಲ್ ಅಲ್ಲೇ ಆ ವಿಡಿಯೋಗಳನ್ನ ಕೊಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.